ಸ್ಟೂಡೆಂಟ್ಸ್, ಸೊ ಇವತ್ತು ನಾವು ಬಂದ್ಬಿಟ್ಟು ಪ್ರಾಬಿಲಿಟಿ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಸೊ ಬಿಫೋರ್ ಗೆಟಿಂಗ್ ಇನ್ ಟು ಕ್ಲಾಸ್ 11 ಆ್ಯಂಡ್ ಕ್ಲಾಸ್ 12 ಪ್ರಾಬಿಲಿಟಿ, ಕ್ಲಾಸ್ 10 ಇಂದು ಪ್ರಾಬಿಲಿಟಿ ನಿಮಗೆ ಎಷ್ಟು ಗೊತ್ತಿದೆ ಅನ್ನೋದು ಇಂಪಾರ್ಟೆಂಟ್ ಇದೆ. ಓಕೆ, ಬಿಕಾಸ್ ವಿತೌಟ್ ದ್ಯಾಟ್ ಬೇಸಿಕ್ಸ್ ಯು ಕೆನಾಟ್ ಪ್ರೊಸೀಡ್. ವೆರಿ ಸಿಂಪಲ್. ಹೆಂಗೆ ಅಂತಂದರೆ ABCD ಬರಲ್ಲ ಅಂದರೆ A ಫಾರ್ ಆ್ಯಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್ ಅಂತ ಕಲೀಲಿಕ್ಕೆ ಬರೋದಿಲ್ಲ. ಓಕೆ, ಫಸ್ಟ್ ಯು ಮಸ್ಟ್ ನೋ ದ ಬೇಸಿಕ್ಸ್, ರೈಟ್? ಸೊ ದ್ಯಾಟ್ಸ್ ದ ರೀಸನ್ ಕ್ಲಾಸ್ 10 ಇಂದು ಸ್ವಲ್ಪ ರಿವಿಷನ್ ಮಾಡ್ತೀನಿ ಈ ಕ್ಲಾಸಲ್ಲಿ, ಆ್ಯಂಡ್ ಸಮ್ ಎಕ್ಸಾಂಪಲ್ಸ್ ಕೂಡ ಸಾಲ್ವ್ ಮಾಡಿಸ್ತೀನಿ. ಯಾಕಂದರೆ ನಿಮಗೆ ಫಸ್ಟ್ PUC ಅಲ್ಲಿ ಏನಾಗಿದೆ ಅಂತ ಅಂದರೆ ಫಸ್ಟ್ ಎಕ್ಸಸೈಸ್ ಒಂದಿತ್ತು, ಅದು ಡಿಲೀಟ್ ಆಗಿದೆ. ಬಟ್ ಇನ್ ಆರ್ಡರ್ ಟು ಪ್ರೊಸೀಡ್ ನಿಮಗೆ ಆ ಎಕ್ಸಸೈಸು ತುಂಬ ಇಂಪಾರ್ಟೆಂಟ್ ಇದೆ, ಅರ್ಥ ಆಯ್ತಲ್ಲ? ಸೊ ಫಾರ್ ದ್ಯಾಟ್ ರೀಸನ್ ದಿಸ್ ಇಂಟ್ರೊಡಕ್ಷನ್ ವಿಡಿಯೋ ಈಸ್ ವೆರಿ ಇಂಪಾರ್ಟೆಂಟ್, ರೈಟ್? ಸೊ ನಿಮಗೆ 10th ಅಲ್ಲಿ ಎಷ್ಟು ಚೆನ್ನಾಗಿ ಗೊತ್ತಿದೆ, ಕಲ್ತಿದ್ದೀರಾ, ಅದನ್ನು ಈಗ ರಿವೈಸ್ ಮಾಡ್ಕೊಳ್ಳಿ, ಅರ್ಥ ಆಯ್ತಲ್ಲ? ಆ್ಯಂಡ್ ಇನ್ ಕೇಸ್ ಯಾರಿಗಾದರೂ ಆಲ್ರೆಡಿ ಕಂಟೆಂಟ್ ಗೊತ್ತಿದೆ ಅಂತಂದರೆ ಪ್ಲೀಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್. 2x ಸ್ಪೀಡಲ್ಲಿ ನೋಡೋದಾದರೆ 2x ಸ್ಪೀಡಲ್ಲೇ ನೋಡಿರಿ, ಇಲ್ಲ ಅಂತಂದರೆ ಡೈರೆಕ್ಟ್ಲಿ ಸೆಕೆಂಡ್ ಲೆಕ್ಚರಿಗೆ ಜಂಪ್ ಮಾಡಿ, ಅರ್ಥ ಆಯ್ತಲ್ಲ? ಆ್ಯಂಡ್ ದ ಲಿಂಕ್ ಆಫ್ ದ ಹೋಲ್ ಚಾಪ್ಟರ್, ದ ಪ್ಲೇ ಲಿಸ್ಟ್ ವಿಚ್ ಕಂಟೆಂಟ್ಸ್ ಹೋಲ್ ಚಾಪ್ಟರ್, ದಟ್ ಲಿಂಕ್ ಐ ವಿಲ್ ಪ್ರೊವೈಡ್ ಇಟ್ ಇನ್ ದ ಕಾಮೆಂಟ್ ಸೆಕ್ಷನ್. ಕಾಮೆಂಟ್ ಸೆಕ್ಷನಲ್ಲಿ ಫಸ್ಟ್ ಕಾಮೆಂಟ್ ಏನು ಪಿನ್ ಮಾಡಿರ್ತೀನಿ, ಅಲ್ಲಿ ನಿಮಗೆ ಏನು ಸಿಗುತ್ತೆ, ಲಿಂಕ್ ಸಿಗುತ್ತೆ. ಆ ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರೆ ಪ್ಲೇ ಲಿಸ್ಟಿಗೆ ಹೋಗ್ತೀರಾ. ಆ ಪ್ಲೇ ಲಿಸ್ಟ್ ನಿಮಗೆ ಪರ್ಟಿಕ್ಯುಲರ್ ಚಾಪ್ಟರ್ ರಿಲೇಟೆಡ್ ಎಲ್ಲ ವೀಡಿಯೋಸು ಒಂದೇ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ, ಆ್ಯಂಡ್ ದೆನ್ ಯು ಕ್ಯಾನ್ ಈಸಿಲಿ ವಾಚ್ ಇಟ್, ಅರ್ಥ ಆಯ್ತಲ್ಲ? ರೈಟ್. ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್ ಆ್ಯಂಡ್ ಬಿಗಿನ್ ದ ಚಾಪ್ಟರ್. ಕಮಿಂಗ್ ಟು ದ ಚಾಪ್ಟರ್ ನೇಮ್ ಪ್ರಾಬಬಿಲಿಟಿ. ಪ್ರಾಬಬಿಲಿಟಿ ಅಂದರೆ ಮೀನಿಂಗ್ ಏನು? ಫಸ್ಟ್ ಆಫ್ ಆಲ್ ವೆರಿ ಸಿಂಪಲ್. ಇಷ್ಟು ಹೆವಿ ಟರ್ಮ್ಸ್ಗಳೆಲ್ಲ ಆ್ಯಕ್ಚುಲಿ ತುಂಬ ಸಿಂಪಲಾಗಿ ಹೇಳ್ಬೋದು. ಏನಂದರೆ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಸಮ್ ಇವೆಂಟ್ ಟು ಅಕರ್ ಅಂತ. ಅಂದರೆ ಏನು ಮೀನಿಂಗು? ಸಿಂಪಲ್. ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಅಂದರೆ ಚಾನ್ಸಸ್ ಎಷ್ಟಾಯ್ತಪ್ಪ? 100% ಗ್ಯಾರಂಟಿ ಇದೆಯಾ? 100% ಅಲ್ಲ, 50-50 ಇದೆಯಾ? ಸೊ ಆ ಚಾನ್ಸಸ್ ಇದೆಯಲ್ಲ, ಆ ಚಾನ್ಸಸ್ನ ನಾವು ಪ್ರಾಬಬಿಲಿಟಿ ಅನ್ನೋದು, ಅರ್ಥ ಆಯ್ತಲ್ಲ? ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಚಾನ್ಸಸ್. ಈಗ ಫಾರ್ ಎಕ್ಸಾಂಪಲ್ ಇವತ್ತು ಮಳೆ ಬರುತ್ತೋ ಬರಲ್ವಾ? ಎಷ್ಟು ಚಾನ್ಸಸ್ ಇದೆ? ನೀವು ಮಳೆ ಮೋಡ ನೋಡ್ಬಿಟ್ಟು ಏನಂತೀರಾ? ಮ್ಯಾಮ್ ಆಲ್ಮೋಸ್ಟ್ 80% ಚಾನ್ಸ್ ಇದೆ ಇವತ್ತು ಮಳೆ ಬರಬಹುದು, ಇನ್ನು 20% ಯಾಕೆ ರಿಸ್ಕ್ ತೊಗೊಳೋಣ. ಇನ್ನು ಕೆಲವರು ಸ್ಮಾರ್ಟ್ ಇರೋರು ಮ್ಯಾಮ್ 99% ಚಾನ್ಸ್ ಇದೆ ಮಳೆ ಬರುತ್ತೆ ಅಂತ ಹೇಳ್ತೀರಾ. ಇನ್ನೂ ಕೆಲವರು ಮ್ಯಾಮ್ 100% ಮಳೆ ಬರಲ್ಲ ಅಂತ ಹೇಳ್ತೀರಾ, ರೈಟ್? ಸೊ ನೋ ಒನ್ ಈಸ್ ಎಕ್ಸಾಕ್ಟ್ಲಿ ರೈಟ್. ಯಾರೂ ಕೂಡ 100% ಕರೆಕ್ಟ್ ಇಲ್ಲ, ಬಟ್ ದೇ ಆರ್ ಜಸ್ಟ್ ಗೆಸ್ಸಿಂಗ್. ಓಕೆ, ಪ್ರಾಬಬಿಲಿಟಿ ಅಂತಂದರೆ ಜಸ್ಟ್ ಗೆಸ್ ಮಾಡೋದು, ಜಸ್ಟ್ ಇಷ್ಟಿರಬಹುದು ಚಾನ್ಸಸ್ಸು, ಅರ್ಥ ಆಯ್ತಲ್ಲ? ಫಾರ್ ಎಕ್ಸಾಂಪಲ್ ನೀವು ಒಂದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡ್ತಾ ಇದ್ದೀರಪ್ಪ. ಆ ಮ್ಯಾಚಲ್ಲಿ ಇಂಡಿಯಾನೇ ಗೆಲ್ಲುತ್ತೆ ಅನ್ನೋದು ಎಷ್ಟು ಚಾನ್ಸ್ ಇದೆ? ಇಂಡಿಯನ್ಸ್ ಇದ್ದರೆ ಏನಂತೀರ, 100% ಇಂಡಿಯಾನೇ ಗೆಲ್ಲೋದು. ಬಟ್ ಈಸ್ ಇಟ್ ಟ್ರೂ? ನೋ, ರೈಟ್? ಅಂಟಿಲ್ ಆ್ಯಂಡ್ ಅನ್ಲೆಸ್ ರಿಸಲ್ಟ್ ಫುಲ್ ಬರೋವರೆಗೂ, ಎಂಡ್ ಮ್ಯಾಚ್ ಮುಗಿಯೋವರೆಗೂ ನೀವು ಹೇಳಿಕ್ಕೆ ಬರೋದಿಲ್ಲ, ಬಟ್ ಸ್ಟಿಲ್ ಯು ಆರ್ ಗೆಸ್ಸಿಂಗ್. ಓಕೆ, ಸೊ ಅದನ್ನು ನಾವೇನಂತೀವಿ ಅಂದರೆ ಪ್ರಾಬಬಿಲಿಟಿ ಅಂತ ಹೇಳ್ತೀವಿ. ಈವನ್ ನೀವು ಮ್ಯಾಚ್ ನೋಡಬೇಕಾದ್ರೆ ಕೆಳಗಡೆ ಪ್ರಾಬಬಿಲಿಟಿ ಕ್ಯಾಲೆಂಡರ್ ಅಂತ ಬರುತ್ತೆ ನೋಡಿ, ಪ್ರಾಬಬಿಲಿಟಿ ಕ್ಯಾಲ್ಕುಲೇಟರ್, ಅಲ್ಲಿ ಅವ್ರು ಹೇಳ್ತಿರ್ತಾರೆ ಮ್ಯಾಚ್ ಹೆಂಗೆ ಮುಂದೆ ಪ್ರೊಸೀಡ್ ಆಗ್ತಾ ಇರುತ್ತಲ್ಲ, ಪ್ರೊಸೀಡ್ ಆಗ್ತಾ ಇದ್ದಂಗೆಲ್ಲ ಅಲ್ಲಿ ಪ್ರಾಬಬಿಲಿಟಿ ಕ್ಯಾಲ್ಕುಲೇಟರಲ್ಲಿ ಇಂಡಿಯಾ ವಿನ್ ಆಗೋ ಚಾನ್ಸಸ್ ಇಷ್ಟು % ಇದೆ, ಪಾಕಿಸ್ತಾನ ವಿನ್ ಆಗೋ ಚಾನ್ಸಸ್ ಇಷ್ಟು % ಇದೆ ಅಂತ ತೋರಿಸ್ತಿರ್ತಾರೆ. ಏನು ಓವರ್ 1 ಓವರ್ 2 ಓವರ್ 3 ಓವರ್ಸ್ 4 ಓವರ್ಸ್ ಓವರ್ಸ್ ಆಗ್ತಾ ಇದ್ದಂಗೆಲ್ಲ ಆ ಪ್ರಾಬಬಿಲಿಟಿ ಕ್ಯಾಲ್ಕುಲೇಟರಲ್ಲಿ ಪರ್ಸೆಂಟೇಜ್ನ ಅವರು ಚೇಂಜ್ ಮಾಡ್ತಾ ಇರ್ತಾರೆ, ಹೌದಲ್ವಾ? ಸೊ ದಟ್ ಮೀನ್ಸ್ ವಾಟ್? ಚಾನ್ಸಸ್ ಅಷ್ಟೇ. ಸೊ ಅದನ್ನು ಏನಂತ ಕರಿತೀರಾ? ಪ್ರಾಬಬಿಲಿಟಿ ಅಂತ ಕರಿತೀರಾ, ಅರ್ಥ ಆಯ್ತಲ್ಲ? ರೈಟ್. ಆ್ಯಂಡ್ ಬಿಫೋರ್ ಗೆಟಿಂಗ್ ಇನ್ ಟು ಎವ್ರಿಥಿಂಗ್, ದೇರ್ ಆರ್ ಸರ್ಟನ್ ಡೆಫಿನೇಷನ್ಸ್ ಇನ್ ದಿಸ್ ಚಾಪ್ಟರ್ ವಿಚ್ ಯು ಮಸ್ಟ್ ನೋ. ಓಕೆ, ಕೆಲವೊಂದು ಡೆಫಿನೇಷನ್ಸ್ ನಿಮಗೆ ಗೊತ್ತಿರಬೇಕು. ಆ ಡೆಫಿನೇಷನ್ಸಿಂದು ಹೇಗೆ ಅಂತಂದರೆ, ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ನಾವು ಕಲ್ತ್ರೆ ಈಸಿ ಇದೆ, ಬಟ್ ಮ್ಯಾಥಮೆಟಿಕಲಿ ಅಂತ ಹೋದರೆ, ಈಗ ನೋಡ್ರಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಇದೆ. ಇಷ್ಟು ದೊಡ್ಡ ಟರ್ಮು ನಮಗೆಲ್ಲಿ ಹೋಗ್ಬೇಕು ತಲೆಗೆ? ಬಟ್ ದಿಸ್ ಈಸ್ ವೆರಿ ಈಸಿ. ದಿಸ್ ಈಸ್ ವೆರಿ ಈಸಿ. ವೈ? ಟೆಲ್ ಮಿ ವಾಟ್ ಈಸ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಅಂದರೆ ಕೂತ್ಕೊಂಡು ಡೆಫಿನೇಷನ್ ಹೇಳ್ಬಿಡ್ರಿ. ದಿರ್ ಈಸ್ ಎ ಸ್ಟ್ಯಾಂಡರ್ಡ್ ಡೆಫಿನೇಷನ್, ಐ ನೋ. What is the definition? There is one definition, I guess you have gone through it. An experiment in which all the possible outcomes are known and the exact outcome cannot be predicted in advance, that is called as random experiment ಅಂತ ಹೇಳ್ತಾರೆ. ಅಂದರೆ ಆ ಡೆಫಿನೇಷನ್ ಪ್ರಕಾರ ನೀವು ಹೋಗೋದೇ ಬೇಡ, ಜಸ್ಟ್ ನಾರ್ಮಲ್ ಆಗಿ ನಾವು ಅರ್ಥ ಮಾಡ್ಕೊಂಡ್ರೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಸಿಂಪಲ್. ಯಾವುದೋ ಒಂದು ಕೆಲಸನ ಮಾಡೋದು ಅಷ್ಟೇ, ಯಾವುದೋ ಒಂದು ಕೆಲಸನ ಮಾಡೋದು, ಅದನ್ನು ಏನಂತ ಅಂತೀವಿ? ದಟ್ ಈಸ್ ಅ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಫಾರ್ ಎಕ್ಸಾಂಪಲ್, ನಾನು ಪೆನ್ನಿಂದ ಬರಿತೀನಿ, ಇದು ಕೂಡ ಒಂದು ಕೆಲಸ ತಾನೆ. ಸೊ ಯಾವುದೋ ಒಂದು ಕೆಲಸನ ಮಾಡೋದು, ನಾನು ಒಂದು ಪೆನ್ನಿಂದ ಬರಿತೀನಿ. ನಾನು ಫೋನ್ ಬಂತು, ಫೋನ್ ರಿಸೀವ್ ಮಾಡ್ತೀನಿ, ಓಕೆನಾ? ಐ ಬಾರೋ ಅ ಪೆನ್ ಫ್ರಮ್ ಮೈ ಫ್ರೆಂಡ್, ಐ ಬಾರೋ 10 rupees ಫ್ರಮ್ ಮೈ ಫ್ರೆಂಡ್, ವಾಟ್ ಎವರ್ ಇಟ್ ಈಸ್. ಯಾವುದೋ ಒಂದು ಕೆಲಸನ ಮಾಡೋದಿದೆಯಲ್ಲ, ಅದನ್ನು ಏನಂತ ಕರಿತೀರಾ? ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಷ್ಟೇ. ಅಷ್ಟು ಹೆವಿ ಡೈಲಾಗ್ಸ್ ಡೆಫಿನೇಷನ್ಸ್ ಏನಿದಾವಲ್ಲ ಅದ್ರಲ್ಲಿ ಹೋಗೋದೇ ಬೇಡ. ಯಾವುದೋ ಒಂದು ಕೆಲಸನ ಮಾಡೋದನ್ನು ನಾವು ಮ್ಯಾಥಮೆಟಿಕಲಿ ಏನಂತ ಅಂತೀವಿ? ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ನಿಮ್ಮ ಸಿಲೆಬಸ್ಸಲ್ಲಿ ಮೇಯ್ನ್ಲಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ರಿಲೇಟೆಡ್ ಏನಿದೆಯಲ್ಲ, ಅಂದರೆ ಯಾವುದೋ ಒಂದು ಕೆಲಸ ಮಾಡೋದು ರಿಲೇಟೆಡ್ ಇದೆಯಲ್ಲ, ಪ್ರಪಂಚದಲ್ಲಿ ಎಷ್ಟೊಂದು ಕೆಲಸ ಇದ್ದಾವೆ, ಬಟ್ ನಿಮ್ಮ ಸಿಲೆಬಸ್ಸಲ್ಲಿ 3 ಮೇಜರ್ ಆಗಿ ಯಾವಾಗಲೂ ಅವರು ಕ್ವಶನ್ಸ್ ನಿಮಗೆ ಕೊಡೋದು. ಯಾವುದು ಒಂದು ಕೆಲಸ? ಯಾವುದು ಅಂದರೆ ಕಾಯಿನ್ ಟಾಸ್ ಮಾಡಪ್ಪ, ದಟ್ ಈಸ್ ನಥಿಂಗ್ ಬಟ್ ಟಾಸಿಂಗ್ ಎ ಕಾಯಿನ್ ರಿಲೇಟೆಡ್ ಕ್ವಶನ್ಸು. ಒಂದು ಕಾಯಿನ್ನ ಟಾಸ್ ಮಾಡೋದು, ಇದು ಒಂದು ಕೆಲಸ ತಾನೆ? ಎಸ್ ಆರ್ ನೋ?
ನೆಕ್ಸ್ಟ್ another is rolling just a minute. Rolling a dice ಅಂದ್ರೆ ಓಕೆ, ಡೈ ಅಂದ್ರೆ ಓಕೆ, ರೈಟ್. ಇದೊಂದು. ಇನ್ನೂ ಒಂದಿದೆ ಡ್ರಾಯಿಂಗ್ ಎ ಕಾರ್ಡ್ ಅಂದರೆ ಡ್ರಾಯಿಂಗ್ ಮಾಡೋದಲ್ಲ, ಡ್ರಾಯಿಂಗ್ ಅಂದರೆ ತೆಗಿಯೋದು. ಓಕೆ, ನಿಮ್ಮ ಹತ್ರ ಕಾರ್ಡಿಂದ ಒಂದು ಡೆಕ್ ಇರುತ್ತಲ್ಲ, ಆ ಪ್ಯಾಕೆಟ್ ಇರುತ್ತಲ್ಲ 52 ಕಾರ್ಡ್ಸ್, ಅದನ್ನು ಡೆಕ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡೆಕ್. ಓಕೆ, ಸೊ ಆ ಪ್ಯಾಕೆಟ್, ಆ ಡೆಕ್ ಆಫ್ ಕಾರ್ಡ್ಸ್ ಇರುತ್ತಲ್ಲ, ಅದರಿಂದ ಒಂದು ಡೆಕ್ಕಿಂದ ಅಂದರೆ 52 ಕಾರ್ಡ್ಸ್ ಇದೆಯಲ್ಲ, ಅದರಿಂದ ಒಂದು ಕಾರ್ಡ್ ನಾನು ಹೊರಗೆ ತೆಗೆದ್ರೆ ಅದನ್ನ ಏನಂತ ಕರಿತೀವಿ? ಡ್ರಾಯಿಂಗ್ ಎ ಕಾರ್ಡ್. ಓಕೆ, ಆ್ಯಂಡ್ ಅದು ಫುಲ್ಲು ಏನಾಗಿರಬೇಕು? ಫ್ರಮ್ ಎ ಪ್ಯಾಕ್ ಆಫ್ ವೆಲ್ ಶಫಲ್ಡ್ ಕಾರ್ಡ್ಸ್. ಅರ್ಥ ಆಯ್ತಲ್ಲ? ಇದನ್ನ ಏನಂತ ಕರಿತೀರಾ ನೀವು? ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ನಿಮಗೆ ಆಕ್ಚುಲಿ ಕೇಳುವಂಥ 3 ಕ್ವೆಶನ್ಸ್ ಇವೆ. ಅರ್ಥ ಆಯ್ತಲ್ಲ? ಅವ್ರು ಕೇಳೋದು ಒಂದು ಟಾಸಿಂಗ್ ಎ ಕಾಯಿನ್, ಒಂದು ರೋಲಿಂಗ್ ಎ ಡೈ, ಒಂದು ಡ್ರಾಯಿಂಗ್ ಎ ಕಾರ್ಡ್. ಇದರಲ್ಲಿ ನಿಮಗೆ ಅವ್ರು ಏನು ಮಾಡ್ತಾರೆ? ಪ್ರಾಬಬಿಲಿಟಿ ಅಂದರೆ ಚಾನ್ಸಸ್ಸು. ಏನು ಚಾನ್ಸಸ್ಸು? ಈಗ ಒಂದು ಕಾಯಿನ್ ಟಾಸ್ ಮಾಡಿದ್ರೆ ಏನು ಬರುತ್ತೆ ಹೇಳಿ? ಹೆಡ್ ಬರ್ಬೋದು ಅಥವಾ ಟೈಲ್. ಅವೆರಡು ಬಿಟ್ಟು ಬೇರೆ ಬರೋ ಚಾನ್ಸ್ ಇದೆಯಾ? ಆಲ್ಮೋಸ್ಟ್ ನೋ ಚಾನ್ಸ್. ಹೌದಲ್ಲ? ಆಲ್ಮೋಸ್ಟ್ ಅಲ್ಲ, 100% ನೋ ಚಾನ್ಸ್. ಹೆಡ್ ಬರಬೇಕು, ಇಲ್ಲ ಟೈಲ್ ಬರಬೇಕು, ಇಲ್ಲ ಮಿಡ್ಲಲ್ಲಿ ಅದು ನಿಂತ್ಕೊಳ್ಳುತ್ತೆ ಸಮ್ಟೈಮ್ಸ್. ಇನ್ ಕೇಸ್ ಸ್ಯಾಂಡ್ ಮೇಲೆ, ಫಾರ್ ಎಕ್ಸಾಂಪಲ್ ಸ್ಯಾಂಡ್ ಮೇಲೆ ನೀವು ಬೀಚ್ ಹತ್ರ ಹೋಗ್ಬಿಟ್ಟು ಕಾಯಿನ್ ಟಾಸ್ ಮಾಡಿದ್ರೆ ಆ ಸ್ಯಾಂಡ್ ಮೇಲೆ ಹೋಗಿ ಕಾಯಿನ್ ನಿಂತ್ಕೊಳ್ಳುತ್ತೆ. ಬಟ್ ಆ ಕೇಸಸ್ನ ನಾವು ಈ ಚಾಪ್ಟರಲ್ಲಿ ಕನ್ಸಿಡರ್ ಮಾಡ್ತಿಲ್ಲ. ಅರ್ಥ ಆಯ್ತಲ್ಲ? ವಿ ಆರ್ ಟೇಕಿಂಗ್ ಎ ಫೇರ್ ಕಾಯಿನ್ ಅಂತ ಅಂದ್ರೆ ಮೀನಿಂಗ್ ಏನು? ಅದು ನೀಟಾಗಿ ಇಲ್ಲ ಹೆಡ್ ತೋರಿಸ್ಬೇಕು, ಇಲ್ಲ ಟೈಲ್ ತೋರಿಸ್ಬೇಕು. ಕೆಲವೊಮ್ಮೆ ಎರಡೂ ಕಡೆ ಹೆಡ್ ಇರುವಂಥ ಕಾಯಿನ್ ಇರ್ತವೆ. ಅಂದರೆ ಚೀಟಿಂಗ್ ಮಾಡೋರು ಹಿಂಗೆ ಮೂವೀಸಲ್ಲಿ ತೋರಿಸ್ತಾರೆ ನೋಡ್ರಿ, ಎರಡೂ ಕಡೆ ಹೆಡ್ ಇಟ್ಕೊಂಡು ದೇ ವಿಲ್ ಆಸ್ಕ್ ಸಮಥಿಂಗ್ ಅಂಡ್ ದಿಲ್ ಸೇ ದಟ್ ನಾನು ಹೆಡ್ ತಗೋತೀನಿ, ನೀನು ಟೇಲ್ ತಗೋ, ಹೆಡ್ ಬಂದರೆ ಈ ಕೆಲಸ ಆಗಬೇಕು, ಸಮಥಿಂಗ್ ಲೈಕ್ ದಟ್, ರೈಟ್? ಸೊ ದಟ್ ಈಸ್ ಕಾಲ್ಡ್ ಅನ್ಫೇರ್ ಕಾಯಿನ್. ಓಕೆ, ಅನ್ಫೇರ್ ಯಾಕೆ? ಎರಡೂ ಸೈಡು ಹೆಡ್ಡೇ ಇದೆ. ದಟ್ ಕೆನಾಟ್ ಬಿ ಎ ಪ್ರಾಪರ್ ಕಾಯಿನ್, ರೈಟ್? ಎ ಕಾಯಿನ್ ಮೀನ್ಸ್ ವಾಟ್? ಇಟ್ ಶುಡ್ ಹ್ಯಾವ್ ಹೆಡ್ ಆ್ಯಂಡ್ ಇಟ್ ಶುಡ್ ಹ್ಯಾವ್ ಟೇಲ್, ರೈಟ್? ಸೊ ಟಾಸಿಂಗ್ ಎ ಕಾಯಿನ್ ಈಸ್ ಒನ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಏನದು? ನೆಕ್ಸ್ಟ್ ರೋಲಿಂಗ್ ಎ ಡೈ ಇದೆಯಲ್ಲ, ನೀವು ಏನಂತಾರೆ ಅದನ್ನು, ಸಣ್ಣವರಿದ್ದಾಗ ಸ್ನೇಕ್ ಆ್ಯಂಡ್ ಲ್ಯಾಡರು, ಅಥವಾ ಈಗಲೂ ಕೂಡ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಪ್ಲೇ ಆನ್ಲೈನ್ ಲೂಡೋ ಗೇಮ್ಸ್, ರೈಟ್? ಲೂಡೋ ಗೇಮಲ್ಲಿ ಡೈ ರೋಲ್ ಆಗುತ್ತಲ್ಲ, ರೋಲ್ ಆಗಿಬಿಟ್ಟು ಏನು ಬರುತ್ತೆ? ನಾನು ಹೇಳೋಕ್ಕಾಗುತ್ತಾ? ನಾನು ಹೇಳೋಕ್ಕಾಗೋದಿಲ್ಲ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಆ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಗಿದೆ, ಆ ಎಕ್ಸ್ಪೆರಿಮೆಂಟ್ ಅಂದರೆ ಆ ಕೆಲಸ ಕಂಪ್ಲೀಟ್ ಆಗಿದೆ, ಅಲ್ಲಿವರೆಗೂ ನಾನು ಹೇಳಲಿಕ್ಕೆ ಬರೋದಿಲ್ಲ. ಅರ್ಥ ಆಯ್ತಲ್ಲ? ಸೊ ರೋಲಿಂಗ್ ಎ ಡೈ ಈಸ್ ಆಲ್ಸೋ ಆನ್ ಎಕ್ಸಾಂಪಲ್ ಫಾರ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದರೆ ನಾನು ಏನಂದ್ರೆ ಏನೋ ಒಂದು ಕೆಲಸನ ಮಾಡೋದು. ಬಟ್ ಏನೋ ಒಂದಂದರೆ ಯಾವ ಕೆಲಸ ಬೇಕಿದ್ರೂ ತೊಗೊಳೋದು ಅಂತಲ್ಲ. ಅದು ಕೂಡ ನೆನ್ಪಿಟ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಯಾವುದೋ ಒಂದು ಕೆಲಸನ ಮಾಡೋದು ಅಂತ ಅಂದರೆ ಚಾನ್ಸಸ್ ಏನಿದೆ ಅನ್ನೋದು ಕೂಡ ಜೊತೆಯಲ್ಲಿ ಇನ್ಕ್ಲೂಡ್ ಆಗುತ್ತೆ. ಅರ್ಥ ಆಯ್ತಲ್ಲ? ಎನ್ ಎಕ್ಸ್ಪೆರಿಮೆಂಟ್ ಇನ್ ವಿಚ್ ಆಲ್ ದ ಪಾಸಿಬಲ್ ಔಟ್ಕಮ್ಸ್ ಗೊತ್ತಿದ್ದಾವೆ ನಮಗೆ. ಅಂದರೆ ಕಾಯಿನ್ ಟಾಸ್ ಮಾಡಿದ್ರೆ ಹೆಡ್ ಬರುತ್ತೆ ಅಥವಾ ಟೈಲ್ ಬರುತ್ತೆ, ಅವೆರಡು ಬಿಟ್ಟು ಬೇರೆ ಏನು ಬರಲ್ಲ ಅಂತ ಗೊತ್ತು. ಬಟ್ ಎಕ್ಸಾಕ್ಟ್ಲಿ ಯಾವುದು ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಬರುವುದಿಲ್ಲ. ದಟ್ ಈಸ್ ವೈ ರ್ಯಾಂಡಮ್ ಅಂದರೆ ವರ್ಡ್ ಗೊತ್ತಿರುತ್ತೆ, ಇಂಗ್ಲೀಷ್ ವರ್ಡ್, ರೈಟ್? ಈಗ ಫಾರ್ ಎಕ್ಸಾಂಪಲ್ ಕ್ಲಾಸಲ್ಲಿ ಟೀಚರು ಒಂದು ಸ್ಟೂಡೆಂಟ್ನ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫಂಕ್ಷನ್ ಇದೆ, ಆ್ಯನ್ಯುವಲ್ ಡೇ ಫಂಕ್ಷನ್ ಆರ್ ವಾಟ್ ಎವರ್, ಆ್ಯಂಕರಿಂಗ್ ಮಾಡೋಕ್ಕೆ ರ್ಯಾಂಡಮ್ ಆಗಿ ಒಂದು ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡಬೇಕು ಅಂತ ಇರ್ತಾರೆ. ಸೊ ಅಲ್ಲಿ ನೋಡಿ ಆ ಲೈನ್ ಬಂತಲ್ಲ, ರ್ಯಾಂಡಮ್ ಆಗಿ ಅಂದರೆ ಜನರಲಿ ವಿತ್ ಎಕ್ಸಾಕ್ಟ್ಲಿ ಇವರೇ ಅಂತೇನಿಲ್ಲ, ಯಾರಾದರೂ ಒಬ್ಬರು. ಓಕೆ, ಆ ಥರ ಟಾಸಿಂಗ್ ಎ ಕಾಯಿನಲ್ಲಿ ಯಾವುದಾದ್ರೂ ಒಂದು ಹೆಡ್ ಬರ್ಬೋದು ಅಥವಾ ಟೈಲ್ ಬರ್ಬೋದು. ಬಟ್ ವಿ ಕೆನ್ ನಾಟ್ ಪ್ರೆಡಿಕ್ಟ್ ಇಟ್ ಇನ್ ಅಡ್ವಾನ್ಸ್. ಸ್ಟಾರ್ಟಿಂಗಲ್ಲೇ ನಾನು ಹೇಳಕ್ಕೆ ಹೆಡ್ಡೇ ಬರುತ್ತೆ ಅಂತ ಹೇಳಕ್ಕೆ ಬರೋಲ್ಲ. ಐ ಕ್ಯಾನ್ ಸೇ ಹೆಡ್ ಬರುತ್ತೆ, ಬಟ್ 100% ಗ್ಯಾರಂಟಿ ಇಲ್ಲ. ಅರ್ಥ ಆಯ್ತಲ್ಲ? ರೋಲಿಂಗ್ ಎ ಡೈಯಲ್ಲೂ ಅಷ್ಟೇ, ಐ ಕ್ಯಾನ್ ಸೇ ಡೈ ರೋಲ್ ಮಾಡಿದಾಗ 4 ಬರುತ್ತೆ, 5 ಬರುತ್ತೆ, 6 ಬರುತ್ತೆ ಅಂತ ಹೇಳ್ಬೋದು, ಬಟ್ ಅದೇ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅರ್ಥ ಆಯ್ತಲ್ಲ? ಸೊ ದೇರ್ಫೋರ್ ದಟ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಆಫ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ದೆನ್ ಡ್ರಾಯಿಂಗ್ ಎ ಕಾರ್ಡ್ ಫ್ರಮ್ ಎ ಪ್ಯಾಕ್ ಆಫ್ ವೆಲ್ ಶಫಲ್ಡ್ ಕಾರ್ಡ್ಸ್. 52 ಕಾರ್ಡ್ಸ್ ಇದೆಯಾ, ಅದರಿಂದ ಒಂದು ಕಾರ್ಡ್ ನಾನು ತೊಗೊತೀನಿ. ಏನು ಗ್ಯಾರಂಟಿ ಅದು 7 ಬಂದಿದೆ ಅಥವಾ 6 ಬಂದಿದೆ ಅಥವಾ 5 ಬಂದಿದೆ ಅಥವಾ ಜಾಕ್ ಬಂದಿದೆ, ಕ್ವೀನ್ ಬಂದಿದೆ? ವಾಟ್ ಇಸ್ ದ ಗ್ಯಾರಂಟಿ? ವಿ ಡೋಂಟ್ ನೋ. ಓಕೆ, ವಿ ಕೆನಾಟ್ ಪ್ರಿಡಿಕ್ಟ್ ಇಟ್, ರೈಟ್? ಸೊ ದಟ್ ಇಸ್ ಆಲ್ಸೋ ಎನ್ ಎಕ್ಸಾಂಪಲ್ ಆಫ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಅಲ್ಲಿಗೆ ಓವರ್ ಆಲ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದರೆ ಏನು ಅಂತ ಗೊತ್ತಾಗಿದೆ ಅಂತ ಅನ್ಕೋತೀನಿ. ರ್ಯಾಂಡಮ್ ಎಕ್ಸ್ಪೆರಿಮೆಂಟಲ್ಲಿ ನಿಮಗೆ ಮೋಸ್ಟ್ಲಿ ನಿಮ್ಮ ಸಿಲೆಬಸ್, ನಿಮ್ಮ ಕ್ಲಾಸ್ 11, ಕ್ಲಾಸ್ 12 ರೇಂಜಲ್ಲಿ ಅಂತೂ ಕೇಳೋದು ಇಷ್ಟೇ. ಅರ್ಥ ಆಯ್ತಲ್ಲ? ಸೊ ಕ್ಲಾಸ್ 10ಲ್ಲಿ ಈ ಥಿಂಗ್ಸ್ನ ನೀವು ಕಲ್ತಿರ್ತೀರ, ರ್ಯಾಂಡಮ್ ಎಕ್ಸ್ಪೆರಿಮೆಂಟು, ಸ್ಯಾಂಪಲ್ ಸ್ಪೇಸು, ಎಲ್ಲದನ್ನು ರಿವೈಸ್ ಮಾಡೋಣ ಈ ಕ್ಲಾಸಲ್ಲಿ. ಓಕೆ, ರೈಟ್? ನೆಕ್ಸ್ಟ್ another definition that you have to understand is sample space. ಈ ಸ್ಯಾಂಪಲ್ ಸ್ಪೇಸ್ ಅಂದರೆ ಏನು? ಮೋಸ್ಟ್ಲಿ ಎಸ್ ಇಂದ ಡಿನೋಟ್ ಮಾಡ್ತಾರೆ. ಓಕೆನಾ? ಸ್ಯಾಂಪಲ್ ಸ್ಪೇಸ್ ಅಂದರೆ ತುಂಬ ಸಿಂಪಲ್ಲು. ಈಗ ನಾನು ಹೇಳಿದ್ನಲ್ಲ, ಕಾಯಿನ್ ಟಾಸ್ ಮಾಡಿದ್ರೆ ಏನು ಬರ್ಬೋದು? ಇಲ್ಲ ಹೆಡ್, ಇಲ್ಲ ಟೈಲ್, ಅವೆರಡನ್ನು ಬಿಟ್ಟು ಯಾವುದು ಬರಲ್ಲ. ಹೌದಲ್ವಾ? ಸೊ ಒಂದು ಕೆಲಸ ನಾವು ಮಾಡಿದ್ರೆ ಏನೇನು ಔಟ್ಕಮ್ಸ್ ಬರ್ಬೋದು, ಏನೇನು ಔಟ್ಕಮ್ ಅಂದರೆ ಏನು? ನಾನು ಆ ಕೆಲಸ ಮಾಡಿದ ಮೇಲೆ ರಿಸಲ್ಟ್ ಏನು ಬರ್ಬೋದು ಅಂತ. ನಾನು ಟಾಸ್ ಮಾಡಿದ್ರೆ ರಿಸಲ್ಟ್ ಏನು ಬರ್ಬೋದು? ಫಾರ್ ಎಕ್ಸಾಂಪಲ್ ಇದು ಟಾಸಿಂಗ್ ದ ಕಾಯಿನ್ ತೊಗೊಂಡ್ರೆ, ಫಾರ್ ಟಾಸಿಂಗ್ ದ ಕಾಯಿನ್ S1 = ಏನಾಗುತ್ತೆ? ಹೆಡ್ ಬರ್ಬೋದು ಅಥವಾ ಟೈಲ್ ಬರ್ಬೋದು. ಸಿಂಪಲ್. ಅದನ್ನ ಬಿಟ್ಟು ಬೇರೆ ಬರೋಕ್ಕೆ ಚಾನ್ಸ್ ಇದೆಯಾ? ಇಲ್ಲ. ಅರ್ಥ ಆಯ್ತಲ್ಲ?
ಸೊ ನಾನು ಯಾವುದಾದ್ರೂ ಕೆಲಸನ ನಾನು ಮಾಡಿದ್ರೆ ಯಾವ್ಯಾವ ರಿಸಲ್ಟ್ ನನಗೆ ಬರಬಹುದು ಅದನ್ನು ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಆ್ಯಂಡ್ ಅದನ್ನು ನಾವು ಬರಿಬೇಕಾದ್ರೆ ಹೆಂಗೆ ಬರಿತೀವಿ ಅಂತಂದರೆ ಸೆಟ್ ಫಾರ್ಮಲ್ಲಿ ಬರಿತೀವಿ. ಸೆಟ್ಸ್ ನೀವು ಫಸ್ಟ್ ಚಾಪ್ಟರ್ ಕಲ್ತಿರ್ತೀರಾ ಕ್ಲಾಸ್ 11 ಹೌದಾ? ಸೆಟ್ ಅಂದರೆ ಏನು? ಕರ್ಲಿ ಬ್ರ್ಯಾಕೆಟ್ಸ್ ಮಧ್ಯದಲ್ಲಿ ಬರೆಯೋದು ನಾವು ಇದನ್ನು, ರೈಟ್? ಸೊ ಹೆಡ್ ಬರ್ಬೋದು ಅಥವಾ ಟೇಲ್ ಬರ್ಬೋದು. ಸಪೋಸ್ ಐ ಸೇ ಒನ್ ಕಾಯಿನ್ ಬೇಡ, 2 ಕಾಯಿನ್ ಟಾಸ್ ಮಾಡ್ತೀನಿ ಸೈಮಲ್ಟೇನಿಯಸ್ ಅಂದರೆ 2 ಕೈಯಲ್ಲಿ ಇಟ್ಕೊತೀನಿ. 2 ಕೈಯಿಂದ ನಾನು ಕಾಯಿನ್ನ ಟಾಸ್ ಮಾಡ್ತೀನಿ. 2 ಕೈಯಿಂದ ಕಾಯಿನ್ನ ಟಾಸ್ ಮಾಡಿದ್ರೆ ನನಗೆ ರಿಸಲ್ಟ್ ಏನು ಬರ್ಬೋದು? ಟೆಲ್ ಮಿ, ವಾಟ್ ಈಸ್ ದ ಸ್ಯಾಂಪಲ್ ಸ್ಪೇಸ್ ವೆನ್ 2 ಕಾಯಿನ್ಸ್ ಆರ್ ಟಾಸ್ಡ್ ಸೈಮಲ್ಟೇನಿಯಸ್ಲಿ? ಸಿಂಪಲ್ ಮ್ಯಾಮ್, ಚಾನ್ಸ್ ಇದೆ ಎರಡರ ಮೇಲೂ ಹೆಡ್ ಬರ್ಬೋದು ಮ್ಯಾಮ್. ಓಕೆನಾ? ಫಸ್ಟ್ ಕಾಯಿನ್ ಮೇಲೆ ಹೆಡ್ ಬರ್ಬೋದು ಮ್ಯಾಮ್. ಫಸ್ಟ್ ಈ ಕಡೆ ಲೆಫ್ಟ್ ಹ್ಯಾಂಡಿಂದ ಟಾಸ್ ಮಾಡೋದನ್ನ ಅದಕ್ಕೆ ಹೆಡ್ ಬರ್ಬೋದು, ರೈಟ್ ಹ್ಯಾಂಡಿಂದ ಟಾಸ್ ಮಾಡೋದು ಅದಕ್ಕೆ ಟೇಲ್ ಬರ್ಬೋದು. ಓಕೆ, ಇನ್ನೇನಾರೋ ಚಾನ್ಸಸ್ ಇದೆಯಾ? ಎಸ್ ಇದೆ. ಏಕೆ? ಏನಿದೆ? ಫಸ್ಟ್ ಟೈಲ್ ಬರ್ಬೋದು ಫಸ್ಟ್ ಕಾಯಿನ್ ಮೇಲೆ, ಸೆಕೆಂಡ್ ಕಾಯಿನ್ ಮೇಲೆ ಹೆಡ್ ಬರ್ಬೋದು. ಇನ್ನು ಏನು ಚಾನ್ಸ್ ಇದೆ? ಇನ್ನೇನಾದ್ರು ಇದೆಯಾ? ಎಸ್ ಇದೆ. ಏನು? ಎರಡರ ಮೇಲೂ ಟೇಲ್ ಬರ್ಬೋದು ತಾನೆ. ಇನ್ನೇನಾರು ಚಾನ್ಸಸ್ ಇದೆಯಾ? 2 ಕಾಯಿನ್ ಟಾಸ್ ಮಾಡಿದ್ರೆ ಹೆಡ್ ಟೇಲ್ ಹೆಡ್ ಟೇಲ್, 2 ಹೆಡ್ 2 ಟೇಲ್ ಬರ್ಬೋದು. ಫಸ್ಟ್ ಮೇಲೆ ಹೆಡ್, ಸೆಕೆಂಡ್ ಮೇಲೆ ಹೆಡ್ ಬರ್ಬೋದು, ಹೌದಲ್ವಾ? ಸೊ ಈ 4 ಚಾನ್ಸಸ್ ಅಷ್ಟೇ ನಮಗಿರೋದು. ಸೊ ದಿಸ್ ಇಸ್ ದ ಸ್ಯಾಂಪಲ್ ಸ್ಪೇಸ್. ಸ್ಯಾಂಪಲ್ ಸ್ಪೇಸ್ ಅಂದ್ರೇನು? ಎಲ್ಲ ಔಟ್ಕಮ್ಸ್ನ ಒಂದು ಸೆಟ್ ಫಾರ್ಮಲ್ಲಿ ಬರೆಯೋದಷ್ಟೇ. ನಾನೇನೋ ಒಂದು ಕೆಲಸ ಮಾಡ್ತೀನಿ ಅಂದರೆ ಅದ್ರದ್ದು ಎಲ್ಲ ಪಾಸಿಬಲ್ ಔಟ್ಕಮ್ಸ್ನ ಒಂದು ಸೆಟ್ಟಿನ ಫಾರ್ಮಲ್ಲಿ ಬರೆದ್ರೆ ಅದನ್ನ ಏನಂತ ಕರಿತೀರಾ? ಸ್ಯಾಂಪಲ್ ಸ್ಪೇಸ್. ಸೊ ಅದ್ರ ಡೆಫಿನೇಷನ್ ಕೂಡ ಏನಿದೆ? ಸೆಟ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್, ದಟ್ಸ್ ಇಟ್. ಓಕೆ ಓಕೆ ಆ್ಯಂಡ್ ಆ ಪ್ರತಿಯೊಂದು ಔಟ್ಕಮ್ ಇದೆಯಲ್ಲ, ಈ ಪ್ರತಿಯೊಂದು ಈಚ್ ಔಟ್ಕಮ್ ಬರೀ ಒಂದೊಂದು ಇಂಡಿವಿಜುವಲ್ ಆಗಿ ನಾನು ತೊಗೊಂಡ್ರೆ ಈಚ್ ಔಟ್ಕಮ್ಗೆ ಏನಂತ ಕರಿತೀರಾ? ಸ್ಯಾಂಪಲ್ ಪಾಯಿಂಟ್. ಅರ್ಥ ಆಯ್ತಲ್ಲ? ಈಚ್ ಔಟ್ಕಮ್ ಆರ್ ಈಚ್ ಎಲಿಮೆಂಟ್ ಆಫ್ ದಿ ಸೆಟ್ ದಟ್ ಇಸ್ ಕಾಲ್ಡ್ ಸ್ಯಾಂಪಲ್ ಪಾಯಿಂಟ್. ವಿಚ್ ಸೆಟ್? ಸ್ಯಾಂಪಲ್ ಸ್ಪೇಸ್ ಒಳಗಡೆ. ಸ್ಯಾಂಪಲ್ ಸ್ಪೇಸ್ ಒಂದು ಸೆಟ್ ಥರ ಬರೀತೀವಿ ತಾನೆ, ರೈಟ್? ಸೊ ಸ್ಯಾಂಪಲ್ ಸ್ಪೇಸ್ ಬಗ್ಗೆ ಇಷ್ಟು ನಿಮಗೆ ನೀಟಾಗಿ ಗೊತ್ತಿರಬೇಕು. ಅರ್ಥ ಆಯ್ತಲ್ಲ? ಆ್ಯಂಡ್ ಇನ್ ಕೇಸ್ ಐ ಟೆಲ್ ಯು, ಸರಿ, ಒಂದು ಡೈ ರೋಲ್ ಮಾಡ್ತೀನಿ. ವಾಟ್ ಇಸ್ ದ ಸ್ಯಾಂಪಲ್ ಸ್ಪೇಸ್ ಆಫ್ ದಟ್ ಒನ್? ಓಕೆ, ವಾಟ್ ಇಸ್ ದ ಸ್ಯಾಂಪಲ್ ಸ್ಪೇಸ್? ಎಸ್ ಇಸ್ ಈಕ್ವಲ್ ಟು ವಾಟ್? ಡೈಸ್ನ ರೋಲ್ ಮಾಡಿದೆ ನಾನು. ಡೈಸ್ ಇಸ್ ಪ್ಲೂರಲ್ ಐ ಗೆಸ್. ಡೈ ರೋಲ್ ಮಾಡಿದ್ರೆ ಏನು ಬರುತ್ತೆ ಮ್ಯಾಮ್? 1 ಬರ್ಬೋದು ಮ್ಯಾಮ್, 2 ಬರ್ಬೋದು, 3 ಬರ್ಬೋದು, 4 ಬರ್ಬೋದು, 5 ಬರ್ಬೋದು, 6 ಬರ್ಬೋದು. ಇನ್ನೇನಾರ ಬರುತ್ತಾ? ಡೈಸ್ ಓನ್ಲಿ 6 ತಾನೇ ಇರುತ್ತೆ ಅಲ್ಲಿ, ರೈಟ್? ಸೊ ಇಷ್ಟರ ಒಳಗಡೆನೆ ಬರ್ಬೇಕು. ಯಾವುದಾದ್ರೂ ಒಂದು ಬರುತ್ತೆ. ಓಕೆ, ಯಾವುದಾದ್ರೂ ಒಂದು ಬರುತ್ತೆ. ನಾನೀಗ ಡೈನ ರೋಲ್ ಮಾಡಿದಾಗ 3 ಬರುತ್ತಪ್ಪ. ಸೊ 3 ಬರುತ್ತೆ, ಬಟ್ ಇನ್ನೇನು ಬರಬಹುದಾಗಿತ್ತು? ಟೋಟಲಿ 1ಇಂದ 6ವರೆಗೂ ಯಾವುದಾದ್ರೂ ಬರ್ಬೋದಿತ್ತು. ಸೊ ಓವರ್ ಆಲ್ ಔಟ್ಕಮ್ಸ್ನ ನಾನು ಬರೆದ್ರೆ ದಟ್ ಈಸ್ ಕಾಲ್ಡ್ ಎಸ್ ಸ್ಯಾಂಪಲ್ ಸ್ಪೇಸ್. ಅರ್ಥ ಆಗ್ತಿದೆಯಾ? ಐ ಹೋಪ್ ಸೊ ಅರ್ಥ ಆಗ್ತಿದೆ. ಆ್ಯಂಡ್ ಇನ್ಕೆ ಒನ್ ಮೋರ್ ಥಿಂಗ್, ಸ್ಲೋ ಅನ್ನಿಸ್ತಾ ಇದ್ರೆ ಇಟ್ ಈಸ್ ಮೈ ರಿಕ್ವೆಸ್ಟ್, ಪ್ಲೀಸ್ ಡು ನಾಟ್ ಸೇ ದಟ್ ಇಟ್ ಈಸ್ ಸ್ಲೋ ಲೈಕ್ ದಟ್. ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ಆಪ್ಷನ್ ಇದೆ ತಾನೆ 1.5x ಮಾಡೋಕ್ಕೆ. ಸೊ ಜಸ್ಟ್ ಡೂ ದ್ಯಾಟ್. ಇಫ್ ಯು ಫೀಲ್ ದಟ್ ಇಟ್ ಈಸ್ ಸ್ಲೋ, ಪ್ಲೀಸ್ ಡೂ ಒನ್ ಥಿಂಗ್. ಏನು ಮಾಡ್ಬೇಕು ಹೇಳಿ? ಸೆಟ್ಟಿಂಗ್ಸಲ್ಲಿ ಹೋಗ್ರಿ, ಪ್ಲೇಬ್ಯಾಕ್ ಸ್ಪೀಡ್ ಅಂತ ಇರುತ್ತಲ್ಲ, ಅಲ್ಲಿ 1.5x ಅಂತ ಸೆಲೆಕ್ಟ್ ಮಾಡಿ. ಇನ್ನೂ ಸ್ಲೋ ಅನ್ನಿಸ್ತಾ ಇದೆ ಅಂದರೆ 2x ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಬಿಕಾಸ್ ಐ ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಆಲ್ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್. ಕೆಲವೊಬ್ಬರು ಹೇಗಿರ್ತಾರೆ ಅಂತಂದರೆ, ಕೆಲವರು ಏನಂತೀರ, ಮ್ಯಾಮ್ ತುಂಬ ಸ್ಪೀಡಾಗಿ ಮಾಡ್ತಾ ಇದ್ದೀರಾ, ಸ್ವಲ್ಪ ಸ್ಲೋ ಆಗಿ ಹೇಳಿ ಮ್ಯಾಮ್, ಅರ್ಥ ಆಗ್ತಿಲ್ಲ ನನಗೆ ಅಂತಲೂ ಹೇಳ್ತೀರಾ. ಓಕೆ, ನಾನೇ ಬೈತಿಲ್ಲ ಅಂತ ಸ್ಟೂಡೆಂಟ್ಸ್ಗೆ, ಬಟ್ ಐ ಆಮ್ ಟೆಲಿಂಗ್ ಯು ದ ಫ್ಯಾಕ್ಟ್. ಆ್ಯಂಡ್ ಕೆಲವರು ಸ್ಟೂಡೆಂಟ್ಸ್ ಏನಂದರೆ, ಮ್ಯಾಮ್ ತುಂಬ ಫಾಸ್ಟಾಗಿ ಮಾಡ್ತಿದ್ರು, ಸ್ಲೋ ಆಗಿ ಮಾಡಿ ಅಂತ ಹೇಳೋರು ಒಂದು ಕ್ಯಾಟಗರಿ. ಇನ್ನು ಕೆಲವರು, ಮ್ಯಾಮ್ ತುಂಬ ಸ್ಲೋ ಆಗಿ ಮಾಡ್ತೀವಿ, ಸ್ವಲ್ಪ ಫಾಸ್ಟಾಗಿ ಬೇಗ ಮುಗಿಸ್ರಿ ಮ್ಯಾಮ್, ಹೇಳ್ರಿ ಮ್ಯಾಮ್ ಅಂತ. ಎರಡೂ ಕ್ಯಾಟಗರಿ ಸ್ಟೂಡೆಂಟ್ಸಿಗೆ ನನ್ನ ಸಜೆಷನ್ ಏನು ಅಂತಂದರೆ, ನಾನೇ ನೀವು ಫಾಸ್ಟ್ ಆಗಬೇಕು ಹಂಗೆ ಹಿಂಗೆ ಅಂತ ಏನು ಹೇಳಲ್ಲ. ನಿಮಗೆ ಯಾವ ಸ್ಪೀಡ್ ಬೇಕೋ ಅದನ್ನು ನೀವು ಯೂಟ್ಯೂಬ್ ಸೆಟ್ಟಿಂಗ್ಸಲ್ಲಿ ಸೆಟ್ ಮಾಡಿಬಿಟ್ಟು ವಾಚ್ ಮಾಡಿ. ಅವಾಗ ಏನಾಗುತ್ತೆ, ನಿಮಗೆ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಲ್ಲ? ಬಿಕಾಸ್ ನನ್ನ ಮೈಂಡ್ಸೆಟ್ಟಲ್ಲಿ ಎಲ್ಲ ಸ್ಟೂಡೆಂಟ್ಸ್ನು ಇಟ್ಕೋಬೇಕಾಗುತ್ತೆ. ಬಟ್ ನೀವು, ಯು ಆರ್ ಡಿಫ್ರೆಂಟ್, ಯು ಆರ್ ಯುನೀಕ್, ಯು ಆರ್ ಸ್ಪೆಷಲ್, ಯುವರ್ ಕೆಪಾಸಿಟಿ ಈಸ್ ಡಿಫ್ರೆಂಟ್. ಓಕೆ, ನಿಮ್ಮ ಕೆಪಾಸಿಟಿ ಡಿಫ್ರೆಂಟ್ ಇದೆ, ನಿಮ್ಮ ಫ್ರೆಂಡಿನ ಕೆಪಾಸಿಟಿ ಡಿಫ್ರೆಂಟ್ ಇದೆ. ನಿಮಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗುತ್ತೆ. ಇನ್ನು ಕೆಲವರಿಗೆ ಇದೇ ಸೇಮ್ ಲೆಕ್ಚರ್ನ 3 ಟೈಮ್ಸ್ ವಾಚ್ ಮಾಡಿದ್ರೆ ತಲೆಗೆ ಹೋಗುತ್ತೆ. ನೋ ಪ್ರಾಬ್ಲಮ್. ಓಕೆ, ಬಟ್ ಲರ್ನ್, ದಟ್ಸ್ ಇಟ್. ಹೇಗಾದರೂ ಕಲೀರಿ, ಆದರೆ ಕಲಿಯೋದನ್ನು ನಿಲ್ಲಿಸ್ಬೇಡ್ರಿ ಅಷ್ಟೇ. ಅರ್ಥ ಆಯ್ತಲ್ಲ? ರೈಟ್, ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್. ಕಮಿಂಗ್ ಬ್ಯಾಕ್ ಟು ದಿಸ್ ಒನ್, ಸ್ಯಾಂಪಲ್ ಸ್ಪೇಸ್ ತಾನೆ ನಾವು ಹೇಳ್ತಿದ್ದು. ಸೊ ಸ್ಯಾಂಪಲ್ ಸ್ಪೇಸಲ್ಲಿ ನೆಕ್ಸ್ಟ್ ಇನ್ನೊಂದು ಏನು ಬರುತ್ತೆ? ಓಕೆ, ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಸಪೋಸ್ 2 ಡೈ ಆರ್ ರೋಲ್ಡ್. ಓಕೆ, 2 ಡೈಸ್. ಸೊ 2 ಡೈಸ್ನ ರೋಲ್ ಮಾಡಿದಾಗ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ? ಆ್ಯಕ್ಚುಲಿ ಇಲ್ಲಿ ಡೈ ಹೇಳ್ಬೇಕಿತ್ತಲ್ಲ, ಸಿಂಗ್ಯುಲರ್ ಡೈಸಿಗೆ ಡಿಫ್ರೆನ್ಸ್. ಹೌದು, ಕೆಲವ್ರಿಗೆ ಗೊತ್ತಿಲ್ಲ ಅಂತಂದರೆ ಇದು ಸಿಂಗ್ಯುಲರ್, ಬರೀ ಒಂದು ಡೈ ಬಗ್ಗೆ ಹೇಳಿದ್ರೆ. ಒಂದಕ್ಕಿಂತ ಜಾಸ್ತಿ ಬಗ್ಗೆ ಹೇಳಿದಾಗ ದಿಸ್ ಇಸ್ ಪ್ಲೂರಲ್, ಬೇಸಿಕ್ ಇಂಗ್ಲೀಷ್. ಓಕೆ, ಬಟ್ ನಾಟ್ ರಿಕ್ವೈರ್ಡ್ ನೌ. ಎನಿವೇಸ್, ಸೊ ನಾನು 2 ಡೈಸ್ ರೋಲ್ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ 2 ಕೈಯಲ್ಲಿ ಡೈ ಇಟ್ಕೊಂಡು ರೋಲ್ ಮಾಡ್ತೀನಿ. ರೋಲ್ ಮಾಡಿದ್ರೆ ಚಾನ್ಸಸ್ ಏನಿದೆ? ಮ್ಯಾಮ್ 2 ಮೇಲೂ 1 ಬರ್ಬೋದು ಮ್ಯಾಮ್, ಇಲ್ಲ ಅಂದರೆ ಮ್ಯಾಮ್ 2 ಮೇಲೂ 2 ಬರ್ಬೋದು, ಹೌದಾ? ಅಥವಾ 1 ಮೇಲೆ 1, ಫಸ್ಟ್ ಒಂದು ಮೇಲೆ 1 ಬರುತ್ತೆ, ಸೆಕೆಂಡ್ ಇದೆಯಲ್ಲ ರೈಟ್ ಹ್ಯಾಂಡಿಂದ ನಾನು ಮಾಡೋದಲ್ಲ ಅದಕ್ಕೆ 2 ಬರುತ್ತೆ. ನೆಕ್ಸ್ಟ್ ಫಸ್ಟ್ ಮೇಲೆ 1 ಬರ್ಬೋದು, ರೈಟ್ ಹ್ಯಾಂಡಿಂದ ಮಾಡಿರೋ ಡೈಸ್ ಇದೆಯಲ್ಲ ಅದಕ್ಕೆ 3.
ದೆನ್ 1,4 1,5 ಇದನ್ನು ನಾವು ಆರ್ಡರ್ಡ್ ಪೇರ್ ಥರ ಅಂದರೆ ಜಸ್ಟ್ ನಮ್ಮ ಕನ್ವೀನಿಯನ್ಸಿಗೋಸ್ಕರ ಈ ರೀತಿ ಬರೀಲೇಬೇಕು. ಯಾಕಂದರೆ 2 2ದು ಒಂದು ಆರ್ಡರ್ಡ್ ಪೇರ್ ನಾವು ಬರೀಬೇಕಾಗುತ್ತೆ ಬಿಕಾಸ್ 2 ಡೈಸ್ ಆರ್ ರೋಲ್ಡ್ ಸೈಮಲ್ಟೇನಿಯಸ್ಲಿ. ಓಕೆ, ಇನ್ನೊಂದು ಏನು ಚಾನ್ಸ್ ಇದೆ, 2,1 ಬರ್ಬೋದಾ, ಅಂದರೆ ಫಸ್ಟ್ ಡೈ ಮೇಲೆ 2 ಬರ್ಬೋದು, ಸೆಕೆಂಡ್ ಡೈ ಮೇಲೆ 1 ಬರ್ಬೋದು. ನೆಕ್ಸ್ಟ್ 2,2 2,3 2,4 2,5 2,6 ಹೌದಾ ಇಲ್ಲ? ಅಥವಾ ಫಸ್ಟ್ ಡೈ ಮೇಲೆ 3 ಬರಬಹುದು, ಸೆಕೆಂಡ್ ಡೈ ಮೇಲೆ 2 ಬರ್ಬೋದು, 1 ಬರಬಹುದು, 3 ಬರಬಹುದು, 4 ಬರಬಹುದು. ನಾನು ಜಸ್ಟ್ ಫಿಕ್ಸ್ಡ್ ಇಟ್ಕೊಂಡು ಬರಿತಿದ್ದೀನಿ. ನೀವು ಹಂಗೆ ಮ್ಯಾಮ್ ಒಂದ್ಸತಿ ಥ್ರೋ ಮಾಡಿದ್ರೆ 3,3 ಬರುತ್ತೆ, ಇನ್ನೊಂದ್ಸತಿ ಥ್ರೋ ಮಾಡಿದ್ರೆ 3,4 ಬರುತ್ತಾ, 4,3 ಬರ್ಬೋದಲ್ಲ? ಬರ್ಬೋದು. ಐ ಆಮ್ ಜಸ್ಟ್ ರೈಟಿಂಗ್ ಇನ್ ಪರ್ಟಿಕ್ಯುಲರ್ ಆರ್ಡರ್ ಸೊ ದಟ್ ಇಟ್ ಬಿಕಮ್ಸ್ ಈಸಿ ಫಾರ್ ಯೋರ್ ಬ್ರೈನ್ ಟು ಡೈಜೆಸ್ಟ್ ಇಟ್. ಓಕೆ, ಸೊ ಫಸ್ಟ್ ಡೈ ಮೇಲೆ 4 ಬರ್ಬೋದು, 1 ಬರ್ಬೋದು. ಫಸ್ಟ್ ಡೈ ಮೇಲೆ 4 ಇರ್ಬೋದು, ಎರಡನೇ ಡೈ ಮೇಲೆ 2 ಬರ್ಬೋದು, ಎರಡನೇ ಡೈ ಮೇಲೆ 3 ಬರ್ಬೋದು, 4 ಬರ್ಬೋದು. ಫಸ್ಟ್ ಡೈ ಮೇಲೆ ಫಿಕ್ಸ್ಡ್ ಇಟ್ಕೊಂಡು ಸೆಕೆಂಡ್ ಡೈ ಮೇಲೆ ಚೇಂಜ್ ಮಾಡಿರಿ. ನೆಕ್ಸ್ಟ್ 5,1 5,2 5,3 5,4 5,5 5,6. ಓಕೆ, ಅಥವಾ ಫಸ್ಟ್ ಡೈ ಮೇಲೆ 6, ಸೆಕೆಂಡ್ ಡೈ ಮೇಲೆ 1 ಬರ್ಬೋದು, 2 ಬರಬಹುದು, 3 ಬರಬಹುದು, 4 ಬರಬಹುದು, 5 ಬರಬಹುದು, 6 ಬರಬಹುದು. ಇಷ್ಟೇ, ಇನ್ನೇನಾರು ಬರೋ ಚಾನ್ಸಸ್ ಇದೆಯಾ? ಇಲ್ಲ. ಸೊ ಈ ಸ್ಯಾಂಪಲ್ ಸ್ಪೇಸಲ್ಲಿ ಟೋಟಲಿ ಎಷ್ಟಾದವು ಎಲಿಮೆಂಟ್ಸು? 6 12. ಸೊ ಯು ಕ್ಯಾಲ್ಕುಲೇಟ್ 6 1 2 3 4 6 into 6 ಹೌ ಮಚ್? 36 ಸ್ಯಾಂಪಲ್ ಪಾಯಿಂಟ್ಸ್. ಓಕೆನಾ? ಈಚ್ ಎಲಿಮೆಂಟ್ನ ಏನಂತ ಕರಿತೀವಿ? ಸ್ಯಾಂಪಲ್ ಪಾಯಿಂಟ್ ಅಂತ ಹೇಳಿದೆ. ಸೊ 36 ಇದ್ದಾವೆ ಇಲ್ಲಿ. ಮೇಲ್ಗಡೆ S1ಗೆ 6, ಅದ್ರ ಮೇಲ್ಗಡೆ 2 ಕಾಯಿನ್ಸ್ ಟಾಸ್ ಮಾಡಿದಾಗ 4. ಅರ್ಥ ಆಯ್ತಲ್ಲ? ಸೊ ಇದಕ್ಕೂ ಒಂದು ಫಾರ್ಮುಲಾ ಇದೆ, ಅದನ್ನು ನೆಕ್ಸ್ಟ್ ಹೇಳ್ತೀನಿ ನಾನು ನಿಮಗೆ. ಅರ್ಥ ಆಯ್ತಲ್ಲ? ಬಟ್ ಫಾರ್ ನಾವು ಸ್ಯಾಂಪಲ್ ಸ್ಪೇಸ್ ಬರೆಯೋದನ್ನು ಕಲೀರಿ ನೀವು. ಅರ್ಥ ಆಯ್ತಲ್ಲ? ಸೊ ಸ್ಯಾಂಪಲ್ ಸ್ಪೇಸ್ ಬಗ್ಗೆ ಎಷ್ಟು ನೀಟಾಗಿ ತಿಳ್ಕೊತೀರಾ ಅಷ್ಟು ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಇದೆಯಲ್ಲ ಅವೆಲ್ಲ ಈಸಿ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಸ್ಯಾಂಪಲ್ ಸ್ಪೇಸ್ನ ಬರೀಬೇಕು. ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದರೆ ಏನು, ಸ್ಯಾಂಪಲ್ ಸ್ಪೇಸ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಾ. ನೆಕ್ಸ್ಟ್ ಬರುತ್ತೆ ನಿಮಗೆ, ಐ ಥಿಂಕ್ 10th ನೀವು ಕಲ್ತಿರಬೇಕು ಇವೆಂಟ್ ಅಂತೇಳಿ. ಬಟ್ ದಟ್ ಈಸ್ ಆಲ್ಸೋ ಇನ್ ಕ್ಲಾಸ್ 11. ಸೊ ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಬೇಸ್ಡ್ ಆನ್ ದೀಸ್ 2 ಥಿಂಗ್ಸ್. ಓಕೆ, ನೆಕ್ಸ್ಟ್ ಇನ್ನೂ ಒಂದು ಎಕ್ಸಾಂಪಲ್ ಐತಲ್ಲ, ಡ್ರಾಯಿಂಗ್ ಎ ಕಾರ್ಡ್. ಸೊ ಒಂದು ಕೆಲಸ ಮಾಡೋಣ, ಕಾರ್ಡ್ಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಗೊಳ್ಳೋಣ ಡೀಟೇಲ್ ಆಗಿ. ಓಕೆ, ಕಾರ್ಡ್ಸ್ ಫಸ್ಟ್ ಆಫ್ ಆಲ್ ಒಂದು ಫುಲ್ ಪ್ಯಾಕೆಟ್ ಇರುತ್ತಲ್ಲ, ಒಂದು ಫುಲ್ ಪ್ಯಾಕೆಟ್, ಅದನ್ನು ಏನಂತೀರಾ? ಡೆಕ್. ಏನಂತೀರಾ? ಡೆಕ್. ಅದ್ರ ಒಳಗಡೆ ಜಸ್ಟ್ ಎ ಮಿನಿಟ್, ಲೆಟ್ ಮಿ ಡ್ರಿಂಕ್ ದ ವಾಟರ್. ಅದ್ರ ಒಳಗಡೆ ನೀವು ಕಾರ್ಡ್ಸ್ ನೋಡಿರ್ತೀರ. ಆ ಕಾರ್ಡ್ಸು 4 ಕ್ಯಾಟಗರಿ ಇರುತ್ತೆ, ಹೌದಲ್ವಾ? 4 ಟೈಪ್ಸ್ ಇರ್ತವೆ. ಒಂದೊಂದು ಏನೋ ಒಂದು ಬ್ಲ್ಯಾಕ್ ಇರುತ್ತೆ, ಒಂದು ರೆಡ್ ಇರುತ್ತೆ, ನೆಕ್ಸ್ಟ್ ಇನ್ನೂ ಒಂದು ಬ್ಲ್ಯಾಕೇ ಇರುತ್ತೆ, ಇನ್ನೂ ಒಂದು ರೆಡ್ಡೇ ಇರುತ್ತೆ, ಹೌದಲ್ವಾ? ಸೊ ಡೆಕ್ ಆಫ್ ಕಾರ್ಡ್ಸಲ್ಲಿ ಈ 4 ಕ್ಯಾಟಗರಿ ಇರ್ತವಲ್ಲ, 1 2 3 4. ಆ 4 ಕ್ಯಾಟಗರಿ ಅಂತ ಇಂಗ್ಲೀಷಾಗಿ ಹೇಳಿದೆ, ಬಟ್ ಕಾರ್ಡ್ಸ್ ಇನ್ ಲ್ಯಾಂಗ್ವೇಜಲ್ಲಿ ಅದನ್ನು ಏನಂತ ಕರಿತೀರಾ? 4 ಸೂಟ್ಸ್. ಓಕೆ, 4 ಸೂಟ್ಸ್. ಒಂದು ಡೆಕ್ಕಲ್ಲಿ ಎಷ್ಟು ಕಾರ್ಡ್ಸ್ ಇರ್ತವೆ? ಟೋಟಲ್ 52 ಕಾರ್ಡ್ಸ್ ಇರುತ್ತೆ. ಅರ್ಥ ಆಯ್ತಾ? ಒಂದು ಡೆಕ್ಕಲ್ಲಿ ಟೋಟಲ್ ಎಷ್ಟಿರುತ್ತೆ? 52 ಕಾರ್ಡ್ಸಲ್ಲಿ 4 ಸೂಟ್ಸ್ ಇರುತ್ತೆ. ಒಂದೊಂದು ಸೂಟಲ್ಲಿ ಒಂದು ಸೂಟ್, ಎನದರ್, ಒಂದೊಂದು ಸೂಟಿಗೆ ಒಂದೊಂದು ಹೆಸರಿದೆ. ಅರ್ಥ ಆಗ್ತಿದೆಯಾ? ಒಂದೊಂದು ಸೂಟಿಗೆ ಏನಿದೆ? ಒಂದೊಂದು ಹೆಸರಿದೆ. ಫಾರ್ ಎಕ್ಸಾಂಪಲ್ ಅಲ್ಲ, ಏನು ಹೆಸರಿದ್ದಾವೆ ನೋಡಿ. ಒಂದು ಸ್ಪೇಡ್, ಎನದರ್ ಕ್ಲಬ್, CLUB. ಇವೆರಡು ಬ್ಲ್ಯಾಕ್ ಕಾರ್ಡ್ಸು. ಇವೆರಡು ಏನಾಗಿದ್ದಾವೆ? ಬ್ಲ್ಯಾಕ್. ನೆಕ್ಸ್ಟ್ ಏನಿದೆ? ಹಾರ್ಟ್. ನೆಕ್ಸ್ಟ್ ಏನಿದೆ? ಡೈಮಂಡ್. ಓಕೆ, ಸೊ ದೀಸ್ 2 ಆರ್ ವಾಟ್? ಬ್ಲ್ಯಾಕ್ ಕಾರ್ಡ್ಸ್. ಇವು ನೀಟಾಗಿ ನೇಮ್ಸ್ ನೆನ್ಪಿಟ್ಕೊಳ್ರಿ. ಓಕೆ, ಬ್ಲ್ಯಾಕ್ ಕಾರ್ಡ್ಸು, ರೆಡ್ ಕಾರ್ಡ್ಸು ಅಂತ. ಯಾಕಂದರೆ ನಿಮಗೆ ಕ್ವಶನ್ ಕೇಳಬೇಕಾದ್ರೆ 1 ರೆಡ್ ಕಾರ್ಡ್ ಈಸ್ ಡ್ರಾನ್ ಅಂತ ಕೇಳಿದ್ರೆ ನಿಮ್ಮ ತಲೆಯಲ್ಲಿ ಬರಬೇಕು ಟೋಟಲ್ 52 ಅಲ್ಲ ಅವ್ರು ಹೇಳ್ತಿರೋದು. ಹಂಗಂದರೆ ರೆಡ್ ಕಾರ್ಡ್ನ ನಾನು ಡ್ರಾ ಮಾಡಿದ್ದೀನಿ ಅಂತ ಅಂದರೆ ಬರೀ ಹಾರ್ಟ್ ಮತ್ತು ಡೈಮಂಡ್ ರಿಲೇಟೆಡ್ ಹೇಳ್ತಿದ್ದಾರೆ. ಸೊ ನಿಮಗೆ ಏನಂತಾರದನ್ನ ಕ್ಲಾಸಿಫಿಕೇಶನ್ ಕರೆಕ್ಟಾಗಿ ಗೊತ್ತಿರಬೇಕು. ಓಕೆ, ಸ್ಪೇಡ್, ಕ್ಲಬ್, ಹಾರ್ಟ್, ಡೈಮಂಡ್. ಈಚ್ ಸೂಟ್ ಹ್ಯಾಸ್ ಹೌ ಮೆನಿ ಕಾರ್ಡ್ಸ್? 13 ಕಾರ್ಡ್ಸ್. 13 ಇದರಲ್ಲಿರುತ್ತೆ, 13 ಇದರಲ್ಲಿರುತ್ತೆ, 13 ಇದರಲ್ಲಿರುತ್ತೆ, ಆ್ಯಂಡ್ 13 ಇದರಲ್ಲಿರುತ್ತೆ. ಅರ್ಥ ಆಗ್ತಿದೆಯಾ? 13 4s are 52. ಸೊ ಈಚ್ ಸೂಟ್ ಕನ್ಸಿಸ್ಟ್ ಆಫ್ 13 ಕಾರ್ಡ್ಸ್. ಆ 13 ಕಾರ್ಡ್ಸ್ ಯಾವ್ಯಾವು ತಿಳ್ಕೊಳ್ಳಿ ಕ್ಲೀನಾಗೆ. ಆ 13 ಕಾರ್ಡ್ಸ್ ಯಾವ್ಯಾವು ಅಂತ ಅಂದರೆ, ಫಸ್ಟ್ 1 ಅಂತೂ ಇರೋದಿಲ್ಲ, 2 ಇಂದ ಸ್ಟಾರ್ಟ್ ಆಗುತ್ತೆ. 2 3 4 5 6 7 8 9 10ವರೆಗೂ ಇರುತ್ತೆ. ಓಕೆನಾ? 10ವರೆಗೂ ಇರುತ್ತೆ. ಎಷ್ಟಾದವು? 1 2 3 4 5 6 7 8 9 9 ಆದವು. ಬಟ್ ಇರೋದು ಎಷ್ಟು ಅಂತಂದೆ? 13. ಇನ್ನೂ 4 ಯಾವ ಕಾರ್ಡ್ಸು? ಇನ್ನೂ 4 ಇಮೇಜ್ ಇರ್ತಾವೆ ನೋಡ್ರಿ, JKQA.
ಓಕೆ, ಜೆ ಕೆ ಕ್ಯೂ ಎ ಇಷ್ಟು ಇರ್ತವೆ. ದೀಸ್ ಆರ್ ದ 13 ಕಾರ್ಡ್ಸ್. ಇದರಲ್ಲಿ ಇವಕ್ಕಂತೂ ಹೆಸರಿಲ್ಲ, ಇವು ಟೋಟಲಿ ಸೇರಿಬಿಟ್ಟು ಇವನ್ನ ಏನಂತ ಕರಿತೀರಾ, ನಂಬರ್ ಕಾರ್ಡ್ಸ್. ನಂಬರ್ ಕಾರ್ಡ್ಸ್ ಇವು 3 ಇದಾವಲ್ಲ, ಜೆ ಕೆ ಕ್ಯೂ, ಇದ್ರ ಮೇಲ್ಗಡೆ ಆ್ಯಕ್ಚುಲಿ ಪಿಕ್ಚರ್ ಡ್ರಾ ಆಗಿರುತ್ತೆ. ಓಕೆನಾ. ಸೊ ದೇರ್ ಫಾರ್ ಇವನ್ನ ಏನಂತ ಕರಿತೀರಾ, ಫೇಸ್ ಕಾರ್ಡ್ಸ್. ಫೇಸ್ ಕಾರ್ಡ್ಸ್ ಅರ್ಥ ಆಗ್ತಿದೆಯಾ? ಕೆಲವರು ಇಲ್ಲಿ ಒನ್ ಮೋರ್ ಥಿಂಗ್ ನೆನಪಿರಬೇಕು, ಫೇಸ್ ಅಂದರೆ ಗಮನ ಇರಬೇಕು. ಫೇಸ್ ಕಾರ್ಡ್ಸ್ ಅಂದರೆ ಇವು 3 ಅಷ್ಟೇ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಫೇಸ್ ಕಾರ್ಡ್ಸ್ ಅಂದರೆ ನೀವು ಏನೂ ಕೂಡ ತಗೊಳಂಗಿಲ್ಲ. ಓಕೆ, ಎ ಕೂಡ ತಗೊಂಡ್ಬಿಟ್ಟು ಫೇಸ್ ಕಾರ್ಡ್ ಎಷ್ಟಿದಾವನ್ನ 4 ಅದಾವೆ ಅಂತ ಹೇಳ್ಬಿಡ್ರಿ. ರೈಟ್, ಫೇಸ್ ಕಾರ್ಡ್ಸ್ ಆರ್ ಓನ್ಲಿ 3. ಈಚ್ ಸೂಟಲ್ಲಿ 3 ಇದೆ ಅಂದರೆ ಟೋಟಲ್ ಎಷ್ಟಿದೆ ನಮ್ಮ 4 ಸೂಟ್ಸ್ ತಾನೆ. ಸೊ ಎಷ್ಟು, 4 × 3 ಟೋಟಲ್ 12 ಫೇಸ್ ಕಾರ್ಡ್ಸ್ ಇರ್ತವೆ. ಓಕೆ, ಇವು 4 ಸೇರಿ ನಾವು ಹೇಳೋದಾದರೆ ಇವನ್ನ ಏನಂತ ಕರಿತೀರಾ, ಇದಂತೂ ಯೂಶಲಿ ಕೇಳಲ್ಲ ಆ್ಯಕ್ಚುಲಿ, ಹಾನರ್ ಕಾರ್ಡ್ಸ್. ಹಾನರ್ ಕಾರ್ಡ್ಸ್ ಅಂತ ಅಂದರೆ ಏಸ್ನು ಕೂಡ ಸೇರಿಸಿ ಹೇಳಬೇಕು. ಆ ನಂಬರ್ ಕಾರ್ಡ್ಸ್ನ ಬಿಟ್ಟು ಇಷ್ಟನ್ನು ಹೇಳಿದ್ರೆ ಹಾನರ್ ಕಾರ್ಡ್ಸ್. ಹಾನರ್ ಕಾರ್ಡ್ಸ್ ಅಂತ ಅಂದರೆ ಏನು ಬರುತ್ತೆ, ಏನು ಬರುತ್ತೆ, ಜೆ ಕೆ ಕ್ಯೂನು ಬರುತ್ತೆ. ಅರ್ಥ ಆಗ್ತಿದೆಯಾ? ಜೆ ಕೆ ಕ್ಯೂ ಕೂಡ ಬರುತ್ತೆ. ರೈಟ್ ರೈಟ್ ಆ್ಯಂಡ್ ಇನ್ನೊಂದು, ಈ 12 ಕಾರ್ಡ್ಸ್ ಇದೆಯಲ್ಲ, ಇದರಲ್ಲಿ 6 ಬ್ಲ್ಯಾಕ್ ಇರ್ತವೆ, 6 ರೆಡ್ ಇರ್ತವೆ. ಕರೆಕ್ಟ್ ತಾನೆ? ಹೌದಾ ಇಲ್ಲ? ಯಾಕಂದರೆ 3 ಕಾರ್ಡ್ಸು ಒಂದೊಂದು ಸೂಟಲ್ಲಿದೆ ಅಂದರೆ 3 ಕಾರ್ಡ್ಸು ಬ್ಲ್ಯಾಕಲ್ಲಿರುತ್ತೆ, ಇನ್ನೂ 3 ಕಾರ್ಡ್ಸು ಇನ್ನೂ ಬ್ಲ್ಯಾಕಲ್ಲಿರುತ್ತೆ. ಸೊ 3 + 3 6 ಬ್ಲ್ಯಾಕ್ ಅಂತಂದರೆ 3 ಕಾರ್ಡ್ಸ್ ಇನ್ ಸ್ಪೇಡ್, 3 ಕಾರ್ಡ್ಸ್ ಇನ್ ಕ್ಲಬ್. ಸೊ ದೇರ್ ಫೋರ್ 6 ಕಾರ್ಡ್ಸ್ ಬ್ಲ್ಯಾಕ್ ಇರುತ್ತೆ ಟೋಟಲ್, ಇನ್ನೂ 6 ರೆಡ್ ಇರುತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಹಾನರ್ ಕಾರ್ಡ್ಸಿಗೆ ಬಂದಾಗ, ಹಾನರ್ ಕಾರ್ಡ್ಸ್ನ ಸೇರಿಸ್ಬಿಟ್ಟು ನಾವು ಹೇಳಿದಾಗ ಎಷ್ಟಿರ್ತವೆ ಆ ಕಾರ್ಡ್ಸು, 4 ತಾನೆ. ಸೊ 4 × 4 16 ಹಾನರ್ ಕಾರ್ಡ್ಸ್. ಅರ್ಥ ಆಗ್ತಿದೆಯಾ? ದಟ್ ಯು ಟು ಅಂಡರ್ಸ್ಟ್ಯಾಂಡ್. ರೈಟ್ ಆ್ಯಂಡ್ ನಂಬರ್ ಕಾರ್ಡ್ಸಿಗೆ ಬಂದಾಗ, ನಂಬರ್ ಕಾರ್ಡ್ ಎಷ್ಟಿದಾವಪ್ಪ, 9 ಇದಾವೆ ತಾನೆ. 9 × 4 ಸೂಟು ಎಷ್ಟು, 36 ಕಾರ್ಡ್ಸ್. ಅರ್ಥ ಆಗ್ತಿದೆಯಾ? 36 + 12 ಎಷ್ಟು, 48. ಟೋಟಲ್ ಕಾರ್ಡ್ಸು 52. 48 ಯಾಕೆ ಬಂತು, ಯಾಕಂದರೆ 4 ಇಲ್ಲಿ ಎ ಇದಾವೆ ತಾನೆ. 4 ಸೂಟ್ಸಲ್ಲೂ ಪ್ರತಿಯೊಂದು ಸೂಟಲ್ಲೂ ಒಂದು ಎ ಇರುತ್ತೆ. ಓಕೆ, ಈಗ ಇದ್ರದ್ದು ಹೆಸರು ಕೂಡ ನಿಮಗೆ ಗೊತ್ತಿರಬೇಕು. ಜೆ ಅಂದರೆ ಏನು, ಏನಂತ ಕರಿತೀವಿ ಅಂತ ಗೊತ್ತಿರಲಿ. ಜೆ ಅಂದರೆ ಜಾಕ್, ಕ್ಯೂ ಅಂದರೆ ಕ್ವೀನ್, ಕೆ ಅಂದರೆ ಕಿಂಗ್, ಎ ಅಂತ ಅಂದರೆ ಏಸ್. ಏನು, ಏಸ್. ಓಕೆನಾ. ಸೊ ಈ 4 ನೇಮ್ಸ್ ಕೂಡ ಗೊತ್ತಿರಬೇಕು, ಯಾಕಂದರೆ ನಿಮಗೆ ಕ್ವಶನ್ಸಲ್ಲಿ ಅವ್ರು ಕೇಳೋದು ಹಾಗೆ ಬ್ಲ್ಯಾಕ್ ಏಸ್ ಈಸ್ ಡ್ರಾನ್ ಫ್ರಮ್ ಸೋ ಆ್ಯಂಡ್ ಸೋ ಕಾರ್ಡ್ಸ್ ಅಂತ ಹೇಳ್ತಾರೆ. ಅರ್ಥಾಯ್ತಲ್ಲ, ಫ್ರಮ್ ಎ ಡೆಕ್ ಆಫ್ ಕಾರ್ಡ್ಸ್ ಅಂತ ಹೇಳ್ಬೋದು. ಡೆಕ್ ಅಂದರೆ ಗೊತ್ತಿರಬೇಕು, ಆ ಪ್ಯಾಕೆಟ್ನ ಡೆಕ್ ಅಂತ ಕರೀತಾರೆ. ಓಕೆ, 4 ಸೂಟ್ಸ್ ಇರ್ತವೆ, ಸ್ಪೇಡು, ಕ್ಲಬ್ಬು, ಹಾರ್ಟು, ಡೈಮಂಡು. ರೈಟ್, ಅದರಲ್ಲಿ 26 ಆರ್ ಬ್ಲ್ಯಾಕ್ ಕಾರ್ಡ್ಸ್, 26 ಆರ್ ರೆಡ್ ಕಾರ್ಡ್ಸ್. ಆ್ಯಂಡ್ ಪ್ರತಿಯೊಂದು ಸೂಟಲ್ಲಿ 13 ಕಾರ್ಡ್ ಇರ್ತವೆ. 13ರಲ್ಲಿ 9 ನಂಬರ್ ಕಾರ್ಡ್ಸು, 3 ಫೇಸ್ ಕಾರ್ಡ್ಸು, 1 ಏಸ್. 4 ನಂಬರ್ ಕಾರ್ಡ್ಸ್ ಬಿಟ್ಟು 4 ನಾವು ಸೇರಿಸಿ ಹೇಳೋದಾದರೆ ಆನರ್ ಕಾರ್ಡ್ಸ್ ಹಾನರ್ ಕಾರ್ಡ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ರೈಟ್. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್. I hope so you got this point, right? So if you have got this, try to answer this question which I am going to write here. Okay, just ವಿಡಿಯೋನ ಪಾಸ್ ಮಾಡಿಬಿಟ್ಟು ಈ ಕ್ವೆಶನ್ಸ್ನ ಆನ್ಸರ್ ಮಾಡಿ. ಟೋಟಲ್ ಬ್ಲ್ಯಾಕ್ ಕಾರ್ಡ್ಸ್ ಎಷ್ಟಿದ್ದಾವೆ ಅಂತ ಹೇಳಿ. ನಿಮಗೆ ಕ್ಲಿಯರಾಗಿ ಗೊತ್ತಾಗಿದ್ರೆ ಈಸಿ ಆಗುತ್ತೆ ಇದು ಹೇಳೋದು. ಟೋಟಲ್ ಬ್ಲ್ಯಾಕ್ ಕಾರ್ಡ್ಸ್ ಎಷ್ಟಿದ್ದಾವೆ, ಟೋಟಲ್ ರೆಡ್ ಕಾರ್ಡ್ಸ್ ಎಷ್ಟಿದ್ದಾವೆ. ಓಕೆ, ಜಸ್ಟ್ ಟೆಲ್ ಮಿ ದಿಸ್. ಟೋಟಲ್ ರೆಡ್ ಕಾರ್ಡ್ಸ್, ದೆನ್ ಟೋಟಲ್ ಫೇಸ್ ಕಾರ್ಡ್ಸ್ ಎಷ್ಟಿದ್ದಾವೆ, ಟೋಟಲ್ ಹಾನರ್ಡ್ ಕಾರ್ಡ್ಸ್ ಎಷ್ಟಿದ್ದಾವೆ, ಹಾನರ್ ಕಾರ್ಡ್ಸ್. ಓಕೆ, ನೆಕ್ಸ್ಟು ಟೋಟಲ್ ಏಸ್ ಎಷ್ಟಿದ್ದಾವೆ, ಜಾಕ್ ಎಷ್ಟಿದ್ದಾವೆ, ಕಿಂಗ್ ಎಷ್ಟಿದ್ದಾವೆ, ಕ್ವೀನ್ ಎಷ್ಟಿದ್ದಾವೆ. ಟೋಟಲು ಆ 52 ಒಳಗಡೆ ಟೋಟಲ್ ಎಷ್ಟಿದ್ದಾವೆ ಅಂತ ಹೇಳ್ಬೇಕು. ಓಕೆನಾ? ಓಕೆ, ರೈಟ್. ಈಗ ಟೆಲ್ ಮಿ ಒನ್ ಮೋರ್ ಥಿಂಗ್, ಸ್ಯಾಂಪಲ್ ಸ್ಪೇಸಲ್ಲಿ ಎಷ್ಟಿರುತ್ತೆ ಅಂತ ಹೇಳ್ರಿ. ಅರ್ಥ ಆಗ್ತಿದೆಯಾ? ಸ್ಯಾಂಪಲ್ ಸ್ಪೇಸಲ್ಲಿ ಎಷ್ಟು ಇರುತ್ತೆ ಮೀನ್ಸ್ ನಂಬರ್ ಆಫ್ ಸ್ಯಾಂಪಲ್ ಪಾಯಿಂಟ್ಸ್ ಇನ್ ದಿಸ್. ಇವೆಲ್ಲ ನೀವು ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಬೇಕು. ಓಕೆನಾ? ಅದರಲ್ಲಿ ಪರ್ಟಿಕ್ಯುಲರ್ಲಿ ಇದನ್ನು ಆನ್ಸರ್ ಮಾಡಿರಿ. ಸ್ಯಾಂಪಲ್ ಸ್ಪೇಸ್ ನೀಟಾಗಿ ಟಾಪಿಕ್ ಅರ್ಥ ಆಗಿದೆ ಅಂದರೆ ಆರಾಮಾಗಿ ಮಾಡ್ತೀರಾ. ಅರ್ಥ ಆಯ್ತಲ್ಲ? ಆರಾಮಾಗಿ ಮಾಡ್ತೀರಾ. ಸೊ ದೀಸ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಕಮಿಂಗ್ ಕ್ಲಾಸಲ್ಲಿ ನಾವು ಇವೆಂಟು ಅದು ಇದು ಮಾಡೋಣ. ಬಟ್ ಬಿಫೋರ್ ದಟ್ ನಾವು ವಾಟ್ ಐ ವಾಂಟ್ ಯು ಟು ಲರ್ನ್ ಇಸ್, ಇವೆಲ್ಲ ನೀವು ಕಲ್ತಿದ್ದೀರಲ್ಲ, ಈಗ ಇದ್ರ ಬೇಸ್ ಮೇಲೆ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಕಲಿಯೋಣ. ಸ್ವಲ್ಪ ಅಂದರೆ ಸಮ್ ಕ್ವೆಶನ್ಸ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ನಿಮ್ಮ ಬ್ರೈನು ಕೂಡ ಸ್ಯಾಂಪಲ್ ಸ್ಪೇಸ್ ಬರೆಯೋದನ್ನು ಅಡಿಕ್ಟ್ ಮಾಡ್ಕೊಳೋದು. ಫಸ್ಟ್ ನಿಮಗೆ ಸ್ಯಾಂಪಲ್ ಸ್ಪೇಸ್ ಬರೆಯೋಕ್ಕೆ ಬರಬೇಕು. ಸೊ ದಟ್ ನೆಕ್ಸ್ಟ್ ನಾವು ಇವೆಂಟ್ ಎಲ್ಲ ಸ್ಟಾರ್ಟ್ ಮಾಡಿದಾಗ, ಅಂದರೆ ಈವೆಂಟ್ ಅಂತಂದರೆ ಯಾವುದೋ ಈವೆಂಟ್ ಅಲ್ಲ ಇಲ್ಲಿ ಆರ್ಗನೈಸ್ ಮಾಡ್ತಿರೋದು. ಈವೆಂಟ್ ಅಂತ ಅಂದರೆ ಅದು ಕೂಡ ಒಂದು ಡೆಫಿನೇಷನ್ ಇದೆ ನಿಮಗೆ. ಎಲ್ಲಿ
ಕಮಿಂಗ್ ಕ್ಲಾಸಲ್ಲಿ ಅದು ಸಿಗುತ್ತೆ ನಿಮಗೆ, ಪ್ರಾಬಿಲಿಟಿ ಚಾಪ್ಟರಲ್ಲೇ ಇದೆ, ಕ್ಲಾಸ್ 11th ಸ್ಟಾರ್ಟ್ ಆಗುತ್ತೆ ಅದು. ಓಕೆನಾ? ಸೊ ಅದೆಲ್ಲ ಮಾಡೋದಕ್ಕಿಂತ ಮುಂಚೆ ಸ್ಯಾಂಪಲ್ ಸ್ಪೇಸ್ ರಿಲೇಟೆಡ್ ಕೆಲವೊಂದು ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಸೊ ದಟ್ ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಯು ಟು ಫಸ್ಟ್ ರೈಟ್ ದ ಸ್ಯಾಂಪಲ್ ಸ್ಪೇಸ್ ವೆನ್ ಎವರ್ ಎ ಕ್ವೆಶನ್ ಇಸ್ ಗಿವೆನ್. ಯಾವುದಾದ್ರು ಕ್ವಶನ್ ನಿಮಗೆ ಕೊಟ್ಟಾಗ ಇಮಿಡಿಯೇಟ್ ಆಗಿ ನೋಡಿದ ತಕ್ಷಣ ಸ್ಯಾಂಪಲ್ ಸ್ಪೇಸ್ ಎಷ್ಟಿರುತ್ತೆ, ಏನಿರುತ್ತೆ, ಪಾಯಿಂಟ್ಸ್ ಎಲ್ಲ ಗೊತ್ತಿರ್ತಾವೆ ನಿಮಗೆ. ಎಕ್ಸಾಂಪಲ್ಸ್ ಮತ್ತು ಕ್ವಶನ್ಸ್ನ ಸಾಲ್ವ್ ಮಾಡಿಲ್ಲ ಅಂದ್ರೆ ಗೊತ್ತಾಗಲ್ಲ. ಸೊ ಪ್ರಾಕ್ಟೀಸ್, ಇಟ್ಸ್ ಆಲ್ ಅಬೌಟ್ ಪ್ರಾಕ್ಟೀಸ್. ಓಕೆ, ಸೊ ಲೆಟ್ಸ್ ಡ್ವೆಲ್ ಇಂಟು ಸಮ್ ಕ್ವೆಶನ್ಸ್. ಓಕೆ, ವಿಲ್ ಸಾಲ್ವ್ ಸಮ್ ಕ್ವೆಶನ್ಸ್. ಓಕೆ, ಎಲ್ಲ ಕ್ವಶನ್ಸ್ ಏನು ಮಾಡಲ್ಲ, ಒಂದು 5, ಸೊ ದಟ್ ಸ್ಯಾಂಪಲ್ ಸ್ಪೇಸ್ ಬರೆಯಕ್ಕೆ ಬರಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ಇವೆಂಟ್ ಸ್ಟಡಿ ಮಾಡೋಣ. ನೆಕ್ಸ್ಟ್ ಇವೆಂಟ್ ರಿಲೇಟೆಡ್ ಕ್ವೆಶನ್ಸ್ನ ಮಾಡೋಣ, ಸೊ ದಟ್ ಇಟ್ ಬಿಕಮ್ಸ್ ಈಸಿ ಫಾರ್ ಯು. ದೆನ್ ಪ್ರಾಬಬಿಲಿಟಿ ಆಫ್ ಅಕರೆನ್ಸ್ ಆಫ್ ಇವೆಂಟ್, ಈ ಥರ ಮುಂದೆ ಕಾನ್ಸೆಪ್ಟ್ಸ್ ಇದಾವೆ, ಅವನ್ನೆಲ್ಲ ನೆಕ್ಸ್ಟ್ ಲೆಕ್ಚರಲ್ಲಿ ಮಾಡ್ತಾ ಹೋಗೋಣ. ಓಕೆ, ಸೊ ಫಾಸ್ಟ್ ಫಾರ್ವರ್ಡ್ ಟು ಕ್ವೆಶನ್ಸ್. ಫಸ್ಟ್ ಕ್ವೆಶನ್, ಸಪೋಸ್ ಎ ಕಾಯಿನ್ ಈಸ್ ಟಾಸ್ಡ್ 3 times ಅಂತ ಹೇಳ್ತಾರೆ. 3 times ಅಂತ ಹೇಳಿದ್ರೆ ನೀವು ಸ್ಯಾಂಪಲ್ ಸ್ಪೇಸ್ ಏನು ಬರೀತೀರಾ? ಟೆಲ್ ಮಿ, ಯು ಹ್ಯಾವ್ ಟು ಆನ್ಸರ್. ಓಕೆ, ಸ್ಯಾಂಪಲ್ ಸ್ಪೇಸ್ 3 ಕಾಯಿನ್ಸ್ ಟಾಸ್ ಮಾಡ್ತೀನಪ್ಪ. 3 ಕೈ ಅಂತೂ ಇಲ್ಲ, ಬಟ್ ಯು ಹ್ಯಾವ್ ಟು ಇಮ್ಯಾಜಿನ್. ಓಕೆ, 3 ಕಾಯಿನ್ಸ್ ಟಾಸ್ ಮಾಡ್ತೀನಿ. ಫಸ್ಟ್ ಪಾಸಿಬಿಲಿಟಿ ಏನಿದೆ, 3ಕ್ಕೂ ಮ್ಯಾಮ್ ಹೆಡ್ಡೇ ಬರ್ಬೋದು. 3 ಕೂಡ ಏನಾಗ್ಬೋದು, ಹೆಡ್ ಬರಬಹುದು, ಚಾನ್ಸಸ್ ಇದೆ. ಹೌದಾ ಮ್ಯಾಮ್? 1ಕ್ಕೆ ಹೆಡ್ ಬಂದು ರಿಮೈನಿಂಗ್ 2ಕ್ಕೂ ಟೈಲ್ ಬರ್ಬೋದು. ನಾನು 3 ಕಾಯಿನ್ ಜೊತೆಗೆ ಟಾಸ್ ಮಾಡ್ತೀನಲ್ಲ, 3ಕ್ಕೂ ಏನು ಬರುತ್ತೆ ಅನ್ನೋದು ರಿಸಲ್ಟ್ನ ನಾನು ಬರಿತಿದ್ದೀನಿ. ಫಸ್ಟು 3 ಹೆಡ್ ಬರಬಹುದು, ಚಾನ್ಸ್ ಇದೆ. 1 ಹೆಡ್ 2 ಟೈಲ್ಸ್ ಬರ್ಬೋದು. ನೆಕ್ಸ್ಟು 1 ಹೆಡ್ 1 ಟೈಲ್ 1 ಹೆಡ್, ಅಂದರೆ ಸೆಕೆಂಡ್ ಕಾಯಿನ್ ಮೇಲೆ ಟೈಲ್ ಬಂದು ಫಸ್ಟ್ ಆ್ಯಂಡ್ ಥರ್ಡ್ ಕಾಯಿನ್ ಮೇಲೆ ಹೆಡ್ ಬರಬಹುದು. ದಟ್ಸ್ ಆಲ್ಸೋ ಒನ್ ಚಾನ್ಸ್. ದೆನ್ ವಾಟ್ ಎಲ್ಸ್ ಇಸ್ ದ ಪಾಸಿಬಿಲಿಟಿ? ಮ್ಯಾಮ್ ಫಸ್ಟ್ ಹೆಡ್ ಬಂದು ಸೆಕೆಂಡಿಗೂ ಹೆಡ್ ಬಂದು 3ನೇದಕ್ಕೂ ಟೈಲ್ ಬರ್ಬೋದು, ಚಾನ್ಸಸ್ ಇದೆ. ಎಸ್ ಆರ್ ನೋ? ಎಸ್. ದೆನ್ 1ಕ್ಕೆ ಫಸ್ಟ್ 3ಕ್ಕೂ ಟೈಲ್ ಬರ್ಬೋದು, ಚಾನ್ಸಸ್ ಇದೆ. 1ಕ್ಕೆ ಟೈಲ್ ಬಂದು ಇನ್ನು 2ಕ್ಕೆ ಹೆಡ್ ಬರಬಹುದು. ಫಸ್ಟ್ ಕಾಯಿನ್ ಮೇಲೆ ಟೈಲ್ ಶೋ ಮಾಡುತ್ತೆ, ನೆಕ್ಸ್ಟ್ 2ಕ್ಕೆ ಹೆಡ್ ಶೋ ಮಾಡ್ಬೋದು. ಫಸ್ಟ್ಗೆ ಟೈಲ್, ಸೆಕೆಂಡ್ ಹೆಡ್, ಥರ್ಡ್ ಟೈಲ್, ಫಸ್ಟು ಟೈಲ್, ನೆಕ್ಸ್ಟ್ ಹೆಡ್, ಪಾಸಿಬಿಲಿಟೀಸ್ ಇದಾವೆ. ಹೌದಾ? ಇದರಲ್ಲಿ ಯಾವ್ದಾದ್ರು ಶೋ ಆಗ್ಬೋದು, ರೈಟ್? ವಿ ಡು ನಾಟ್ ನೋ ದ ಎಕ್ಸಾಕ್ಟ್ ಔಟ್ಕಮ್, ದಟ್ ಇಸ್ ವೈ ದಿಸ್ ಇಸ್ ರ್ಯಾಂಡಮ್, ಏನಂತಾರೆ, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಓಕೆ, ಸೊ ವಿ ಡು ನಾಟ್ ನೋ ದ ಎಕ್ಸಾಕ್ಟ್ ಔಟ್ಕಮ್ ನಮಗೆ ಗೊತ್ತಿಲ್ಲ. ಜಸ್ಟ್ ಏನೇನು ಬರ್ಬೋದು ಅನ್ನೋ ಪಾಸಿಬಿಲಿಟಿ, ಎಲ್ಲ ಪಾಸಿಬಲ್ ಔಟ್ಕಮ್ಸ್ನ ನಾನು ಒಂದು ಸೆಟ್ಟಿನ ಫಾರ್ಮಲ್ಲಿ ಬರೆದ್ರೆ ಅದನ್ನೇ ಏನಂತ ಕರಿತೀನಿ, ಸ್ಯಾಂಪಲ್ ಸ್ಪೇಸ್. ಎಸ್ ಆರ್ ನೋ? ರೈಟ್. ನೆಕ್ಸ್ಟ್ ಇನ್ನೇನು ಮಾಡೋಣ? ನೆಕ್ಸ್ಟ್ ಒಂದು ಕ್ವಶನ್ ಚೆನ್ನಾಗಿರೋದು ನೋಡೋಣ. ಸೊ ಅಬ್ಸರ್ವ್ ದಿಸ್ ಕ್ವೆಶನ್. 2 boys and 2 girls ಆರ್ ಇನ್ ರೂಮ್ ಎಕ್ಸ್. ಒಂದು ರೂಮ್ ಇದೆ. ಓಕೆ, ಕ್ವಶನ್ ಕ್ಲೀನಾಗಿ ಅರ್ಥ ಮಾಡ್ಕೊಡ್ರಿ. ಓಕೆ, ಒಂದು ರೂಮ್ ಇದೆ. ಆ ರೂಮಲ್ಲಿ ಏನಿದ್ದಾರೆ, 2 boys 2 girls. ಓಕೆ, ಫಾರ್ ಎಕ್ಸಾಂಪಲ್, ವಿಟ್ಸ್ ಮೈ ಪೆನ್. ಓಕೆ, ಬಾಯ್ನ ನಾವೇನಂತ ಅನ್ನೋಣ, B1 B2 ಅಂತ ಹೇಳೋಣ. ನೆಕ್ಸ್ಟ್ ಗರ್ಲ್ನ ಏನನ್ನ, G1 G2 ಅಂತ ಹೇಳೋಣ. ಓಕೆ, ಆ್ಯಂಡ್ 1 boy and 3 girls ಇನ್ ರೂಮ್ ವೈ. ಇನ್ನೊಂದು ರೂಮ್ ಇದೆ ವೈ, ಅಲ್ಲೆಷ್ಟು 1 boy 3 girls ಇದ್ದಾರೆ. ಓಕೆ, 1 boy ಅಂತಂದರೆ B1 B2 ಆಯಿತಾ, B3 ಅಂತ ಅನ್ಕೊಳ್ಳೋಣ. ಓಕೆ, B1 B2 B3 G1 G2, 3 girls ಅಂದರೆ G3 G4 G5 ಅಂತ ಇಟ್ಕೊಳ್ಳೋಣ. ಹೆಸರು ಕೂಡ ಇಟ್ಕೋಬೋದು ತೊಂದರೆ ಇಲ್ಲ, ಬಟ್ ಅಷ್ಟೊಂದು ನೇಮ್ಸ್ಗಿಂತ ಬೆಟರ್ ರೆಪ್ರೆಸೆಂಟಿಂಗ್ ದೆಮ್ ಬೈ ಯೂಸಿಂಗ್ ನಂಬರ್ಸ್. ಓಕೆ, ಸ್ಪೆಸಿಫೈ ದ ಸ್ಯಾಂಪಲ್ ಸ್ಪೇಸ್ ಫಾರ್ ದ ಎಕ್ಸ್ಪೆರಿಮೆಂಟ್ ಇನ್ ವಿಚ್ ಎ ರೂಮ್ ಇಸ್ ಸೆಲೆಕ್ಟೆಡ್ ಆ್ಯಂಡ್ ದೆನ್ ಎ ಪರ್ಸನ್. ಅಂದರೆ ಅವ್ರು ಹೇಳ್ತಿರೋದೇನು ಗೊತ್ತಾ, ಸ್ಯಾಂಪಲ್ ಸ್ಪೇಸ್ ಬರೀರಿ ಇನ್ ಸಚ್ ಎ ವೇ ದಟ್ ಫಸ್ಟು ಒಂದು ರೂಮ್ ಸೆಲೆಕ್ಟ್ ಮಾಡಿದ್ವಿ, ದೆನ್ ಒಂದು ಪರ್ಸನ್ನ ಸೆಲೆಕ್ಟ್ ಮಾಡಿದ್ವಿ, ಆ ಥರ ಸ್ಯಾಂಪಲ್ ಸ್ಪೇಸ್ ಬರೀರಿ ಅಂತ ಹೇಳಿದರು. ಹೌದಾ? ಓಕೆ, ಆ ಥರ ಬರಿಬೇಕು. ನಾನೀಗ ಸೆಟ್ ಜೊತೆಯಲ್ಲೇ ಬರಿಬೇಕು. ಏನು, ಫಸ್ಟ್ ಸಪೋಸ್ ನಾನು ರೂಮ್ ಸೆಲೆಕ್ಟ್ ಮಾಡ್ತೀನಿ. 2 ಕೆಲಸ ಇದೆ ಇಲ್ಲಿ. ಫಸ್ಟ್ ರೂಮ್ ಸೆಲೆಕ್ಟ್ ಮಾಡಬೇಕು, ದೆನ್ ಪರ್ಸನ್ ಸೆಲೆಕ್ಟ್ ಮಾಡಬೇಕು. ಹೌದಾ? ನಾನು ರೂಮ್ ಎಕ್ಸ್ ಸೆಲೆಕ್ಟ್ ಮಾಡ್ತೀನಪ್ಪ. ಎಕ್ಸ್ ಸೆಲೆಕ್ಟ್ ಮಾಡಿದ್ರೆ ನಾನು ಈ 4 ಜನದಲ್ಲಿ ಯಾರಾದರೂ ಒಬ್ಬರನ್ನ ಸೆಲೆಕ್ಟ್ ಮಾಡ್ಬೋದಾ? ಯಾರನ್ನ ಮಾಡ್ತೀನಿ? ಯಾರನ್ನಾದ್ರೂ ಮಾಡ್ಬೋದು. B1 ಮಾಡ್ತೀನಪ್ಪ. ಆವಾಗ ಏನು ಬರುತ್ತೆ, ನನ್ನ ಆನ್ಸರ್ ಏನು ಬರುತ್ತೆ, X B1. ಅದೇ ನಾನು ರೂಮ್ ಎಕ್ಸ್ ಇಟ್ಕೊತೀನಿ, ಆದರೆ ಸೆಲೆಕ್ಟ್ ಬಾಯ್, ಸೆಕೆಂಡ್ ಬಾಯ್ನ ಮಾಡ್ತೀನಿ, ಸೊ B2. ಸಪೋಸ್ ನಾನು ಅದೇ ರೂಮ್ ಇಟ್ಕೊತೀನಿ ಎಕ್ಸ್, ಸೆಲೆಕ್ಟ್ ಥರ್ಡ್ ಆ ಗರ್ಲ್ನ ಮಾಡ್ತೀನಿ, G1. ಅದೇ ರೂಮು ಸೆಲೆಕ್ಟ್ ಮಾಡ್ತಿರೋದು ಇನ್ನೊಬ್ರು ಗರ್ಲ್, ದಟ್ ಈಸ್ ಸೆಕೆಂಡ್ ಗರ್ಲ್, ದಟ್ ಈಸ್ G2. ಈ ರೂಮ್ ಸೆಲೆಕ್ಟ್ ಮಾಡೋ ರಿಲೇಟೆಡ್ ಕೆಲಸ ಎಲ್ಲ ಮುಗಿತಾ? ನೆಕ್ಸ್ಟ್ ಕೆಲಸ ಏನು, ಸಪೋಸ್ ನಾನು ವೈ ರೂಮ್ ಸೆಲೆಕ್ಟ್ ಮಾಡ್ತೀನಪ್ಪ. ವೈ ರೂಮ್ ಸೆಲೆಕ್ಟ್ ಮಾಡಿ ಅದ್ರ ಒಳಗಡೆ ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕು. ಬಾಯ್ನ ಮಾಡಿದ್ರೆ B3, ಅದೇ ವೈ ರೂಮಲ್ಲಿ ಗರ್ಲ್ನ ಮಾಡಿದ್ರೆ G3, ಬೇರೆಯವ್ರನ್ನ ಮಾಡಿದ್ರೆ G4, ಇನ್ನೊಬ್ರು ಇದ್ದಾರೆ ಲಾಸ್ಟಲ್ಲಿ ಅವ್ರು G5. ಸೊ ಇಷ್ಟೇ ತಾನೇ ಚಾನ್ಸಸ್ ಇರೋದು, ಇನ್ನೇನು ಚಾನ್ಸಸ್ ಇಲ್ಲ. ಹೌದಲ್ವಾ? ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ರೈಟ್ ದ ಸ್ಯಾಂಪಲ್ ಸ್ಪೇಸ್. ಜಸ್ಟ್ ಏನಂದರೆ ಸ್ವಲ್ಪ ಬ್ರೈನ್ ಯೂಸ್ ಮಾಡಿರಿ. ಅವ್ರು ಏನು ಕೆಲಸ ಮಾಡೋಕ್ಕೆ ಹೇಳಿದಾರೋ ಆ ಕೆಲಸ ಮಾಡಿದ್ರೆ ಏನೇನು ಆಗಬಹುದು ರಿಸಲ್ಟ್ಸು, ಆ ಎಲ್ಲ ರಿಸಲ್ಟ್ಸ್ನೂ ಒಂದು ಸೆಟ್ ಫಾರ್ಮಲ್ಲಿ ಬರೆದ್ರೆ ಆಯಿತು. ಅದನ್ನು ಏನಂತ ಕರಿತೀರಾ, ಸ್ಯಾಂಪಲ್ ಸ್ಪೇಸ್. ಅರ್ಥ ಆಯ್ತಲ್ಲ? ಎಸ್ ಆರ್ ನೋ? ರೈಟ್. ನೆಕ್ಸ್ಟ್ ಲೆಟ್ ಅಸ್ ಸಾಲ್ವ್ ಒನ್ ಮೋರ್ ಕ್ವೆಶನ್. ಗುಡ್ ಕ್ವೆಶನ್. ಇದು ಚೆನ್ನಾಗಿದೆ ನೋಡಿ. An experiment consists of tossing a coin and then throwing it second time if a head occurs. Okay? ಅರ್ಥ ಆಯ್ತಲ್ಲ? And if a tail occurs on the first toss, then a die is rolled once. Find the sample space. ತುಂಬ ಚೆನ್ನಾಗಿದೆ ಈ ಕ್ವಶನ್, ಅಬ್ಸರ್ವ್ ಮಾಡಿ. ಏನು ಹೇಳಿದ್ದಾರೆ ಅಂತ ಅಂದರೆ,
ಒಂದು ಕಾಯಿನ್ನ ನಾವು ಟಾಸ್ ಮಾಡಬೇಕು. ಓಕೆನಾ? ಟಾಸ್ ಮಾಡಿದ್ರೆ ಏನು ಬರ್ಬೋದಪ್ಪ? ಕಾಯಿನ್ ಟಾಸ್ ಮಾಡಿದ್ರೆ ಏನು ಬರಬಹುದು? ಒಂದು ಹೆಡ್ ಬರಬಹುದು ಅಥವಾ ಟೈಲ್ ಬರ್ಬೋದು, ಹೌದಾ? ಅದ್ರ ಜೊತೆಲಿ ಇನ್ನೊಂದು ಕೆಲಸ ಹೇಳಿದ್ದಾರೆ ನೋಡಿ. ಒಂದು ಕಾಯಿನ್ ಟಾಸ್ ಆಯಿತು, ಅದಾದಮೇಲೆ ನೋಡ್ರಿ ಏನು ಹೇಳಿದ್ದಾರೆ, ಆ್ಯಂಡ್ ದೆನ್ ಥ್ರೋಯಿಂಗ್ ಇಟ್ ಸೆಕೆಂಡ್ ಟೈಮ್ ಇಫ್ ಎ ಹೆಡ್ ಅಕರ್ಸ್. ಹೆಡ್ ಬಂದರೆ ಇನ್ನೊಂದು ಸತಿ ಕಾಯಿನ್ ಟಾಸ್ ಮಾಡ್ತೀನಿ. ಹೆಡ್ ಬಂದರೆ ಇನ್ನೊಂದು ಸತಿ ಕಾಯಿನ್ ಟಾಸ್ ಮಾಡ್ತೀನಿ. ಇನ್ನೊಂದು ಸತಿ ಮಾಡಿದ್ರೆ ಈ ಹೆಡ್ ಜೊತೆಗೆ ನನಗೆ ಮತ್ತೆ ಹೆಡ್ಡೇ ಬರಬಹುದು, ಮತ್ತೆ ಟೈಲ್ ಬರ್ಬೋದು. ಎಸ್ ಆರ್ ನೋ ಪಾಸಿಬಿಲಿಟಿ, ರೈಟ್? ಐ ಹೋಪ್ ಸೊ ಯು ಗಾಟ್ ಇಟ್. ಅದೇ ಅವ್ರು ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. ಇನ್ ಕೇಸ್ ಟೈಲ್ ಬಂತು, ಹೆಡ್ ಅಂತೂ ಓಕೆ, ಇನ್ ಕೇಸ್ ಟೈಲ್ ಬಂತು, ಇಫ್ ಎ ಟೈಲ್ ಅಕರ್ಸ್ ಆನ್ ದ ಫಸ್ಟ್ ಟೈಮ್ ಟಾಸ್ ಮಾಡಿದಾಗ, ಇದು ಫಸ್ಟ್ ಟೈಮ್, ಇದು ಸೆಕೆಂಡ್ ಟೈಮ್ ಯಾವಾಗ ಮಾಡ್ತಾರೆ? ಹೆಡ್ ಬಂದರೆ. ಫಸ್ಟ್ ಟೈಮ್ ಟಾಸ್ ಮಾಡಿದಾಗ ಟೈಲ್ ಬಂತು ಅಂತಂದರೆ ನಾನೇನು ಮಾಡಬೇಕು? ಡೈನ ರೋಲ್ ಮಾಡಬೇಕು. ಡೈ ರೋಲ್ ಮಾಡಬೇಕು ಅಂತಂದರೆ ಔಟ್ಕಮ್ಸ್ ಏನಿದೆ? 1 ಬರಬಹುದು, 2 ಬರಬಹುದು, 3 ಬರಬಹುದು, 4 ಬರಬಹುದು, 5 ಬರಬಹುದು, 6 ಬರಬಹುದು, ಏನಾದ್ರು ಬರ್ಬೋದು, ಹೌದಲ್ವಾ? ಈಗ ಸ್ಯಾಂಪಲ್ ಸ್ಪೇಸ್ ಬರೀರಿ ಅಂತ ಹೇಳಿದ್ದಾರೆ. 2 ಕೆಲಸ. ಏನು ಕೆಲಸ? ಕಾಯಿನ್ ಟಾಸ್ ಮಾಡೋದು ಒಂದು ಕೆಲಸ. ಕಾಯಿನ್ ಟಾಸ್ ಮಾಡಿದಾಗ ಹೆಡ್ ಟೈಲ್ ಬರುತ್ತಾ? ಹೆಡ್ ಬರ್ಬೋದು ಅಥವಾ ಟೈಲ್ ಬರ್ಬೋದು, ಹೌದಲ್ವಾ? ಹೆಡ್ ಬಂದರೆ ಮತ್ತೆ ಟಾಸ್ ಮಾಡಿರಿ, ಟೈಲ್ ಬಂದರೆ ಒಂದು ಡೈನ ರೋಲ್ ಮಾಡಿರಿ ಅಂತ ಹೇಳಿದ್ದಾರೆ. 2 ಕೆಲಸ. ಓಕೆ, ಸೊ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ? ಅಬ್ಸರ್ವ್, ಹೆಡ್ ಬಂತು ಅಂದರೆ ಮತ್ತೆ ಕಾಯಿನ್ ಟಾಸ್ ಮಾಡಿದಾಗ ಏನಾಗುತ್ತೆ? ಹೆಡ್ ಒಂದು, ಹೆಡ್ ಟೈಲ್ ಒಂದು. ಅದೇ ನಾನು ಟೈಲ್ ಬಂತು ಅಂತಂದರೆ ನಾನು ಡೈ ರೋಲ್ ಮಾಡಬೇಕು. ಸೊ ಪೇರ್ ಏನಾಗುತ್ತೆ? ಟೈಲ್ ಬಂದಾಗ ಡೈ ರೋಲ್ ಮಾಡಿದಾಗ 1 ಬರಬಹುದು, ಟೈಲ್ ಜೊತೆಗೆ 2 ಬರಬಹುದು, T3 ಬರಬಹುದು, T4 ಬರಬಹುದು, T5, T6. ದಿಸ್ ಇಸ್ ದ ಸ್ಯಾಂಪಲ್ ಸ್ಪೇಸ್. ಐ ಹೋಪ್ ಸೊ ಯು ಗಾಟ್ ಇಟ್, ರೈಟ್? ಸೊ ಇದರ ವೇರಿಯಸ್ ಎಕ್ಸಾಂಪಲ್ಸ್ನ ನೀವು ಟ್ರೈ ಮಾಡ್ಬೋದು. ಕೆಲವೊಂದು ಕ್ವೆಶನ್ಸ್ನ ನಾನು ಹಾಕಿರ್ತೀನಿ. ಇನ್ ಕೇಸ್ ಯು ವಾಂಟ್, ಯು ಕ್ಯಾನ್ ಟ್ರೈ ಆ್ಯಂಡ್ ಯು ಕ್ಯಾನ್ ಲೆಟ್ ಮಿ ನೋ ದ ಸೊಲ್ಯೂಷನ್ಸ್ ಇನ್ ದ ಕಾಮೆಂಟ್ ಸೆಕ್ಷನ್ ಫಾರ್ ದ ಕ್ವೆಶನ್ಸ್ ಐ ಪ್ರೊವೈಡ್. ಓಕೆ, ರೈಟ್? ಆ್ಯಂಡ್ ಸೊ ದಿಸ್ ಈಸ್ ಆಲ್ ಫಾರ್ ಟುಡೇ. ಆ್ಯಕ್ಚುಲಿ ಏನಂದರೆ ಇದು ಜಸ್ಟ್ ಇಂಟ್ರಡಕ್ಷನ್ ಕ್ಲಾಸು. ಇಂಟ್ರಡಕ್ಷನಲ್ಲಿ ಪ್ರಾಬಿಲಿಟಿ ಅಂದರೆ ಏನು, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದರೆ ಏನು, ಸ್ಯಾಂಪಲ್ ಸ್ಪೇಸ್ ಅಂದರೆ ಏನು ಅಂತ ತಿಳ್ಕೊಂಡ್ರೆ, ನೆಕ್ಸ್ಟ್ ನಿಮ್ಮ 11th ಕ್ಲಾಸಿಂದ ಮೈನ್ ಟಾಪಿಕ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಇವೆಂಟಿಂದ ಸ್ಟಾರ್ಟ್ ಆಗುತ್ತೆ. ಇವೆಂಟ್ ಅಂದರೆ ಏನು, ಇವೆಂಟಲ್ಲಿ ಟೈಪ್ಸ್ ಏನಿದಾವೆ, ಪ್ರಾಬಬಿಲಿಟಿ ಆಫ್ ಅಕರೆನ್ಸ್ ಆಫ್ ದಟ್ ಇವೆಂಟ್ ಏನಿದೆ, ಅವೆಲ್ಲ ಥಿಂಗ್ಸ್ನ ಕೂಡ ಕಮಿಂಗ್ ಕ್ಲಾಸಸ್ಸಲ್ಲಿ ತಿಳ್ಕೊಳ್ಳೋಣ. ಅರ್ಥ ಆಯ್ತಲ್ಲ? ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದರೆ ದಯವಿಟ್ಟು, ಆ್ಯಸ್ ಐ ಆಲ್ವೇಸ್ ಟೆಲ್ ಯು, ಪ್ಲೀಸ್ ಹೆಲ್ಪ್ ಯುವರ್ ಫ್ರೆಂಡ್ಸ್. ಓಕೆ, ಅವರಿಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಹೈಪ್ ಅನ್ನೋ ಆಪ್ಷನ್ ಇರುತ್ತೆ, ಹೈಪ್ ಮೇಲೆ ಯು ಕ್ಯಾನ್ ಗಿವ್ ಮಿ ಸಮ್ ಕ್ರೆಡಿಟ್ ಪಾಯಿಂಟ್ಸ್ ಫಾರ್ ದ್ಯಾಟ್, ರೈಟ್? ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಒಪಿನಿಯನ್ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಸೊ ದ್ಯಾಟ್ಸ್ ಆಲ್. ಇನ್ನೇನಾರ ಮಿಸ್ಟೇಕ್ಸ್ ಇದ್ದರೆ ಅಥವಾ ಇನ್ನೇನಾರ ನಿಮ್ಮ ಕ್ವಶನ್ಸು, ಡೌಟ್ಸ್ ಏನಾರ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಐ ಡೆಫಿನೆಟ್ಲಿ ಟ್ರೈ ಟು ಆನ್ಸರ್ ಇನ್ ಮೈ ಫ್ರೀ ಟೈಮ್. ಓಕೆನಾ? ನನಗೆ ಯಾವ ಕನ್ವೀನಿಯನ್ಸ್ ಅನ್ಸುತ್ತೋ ಆ ಟೈಮಲ್ಲಿ ಇಮಿಡಿಯೇಟಾಗಿ ನಾನು ಕಾಮೆಂಟ್ ಸೆಕ್ಷನ್ ಓಪನ್ ಮಾಡಿಬಿಡ್ತೀನಿ. ಆವಾಗ ನಿಮಗೆ ನಿಮ್ಮ ಕಾಮೆಂಟ್ಸಿಗೆ ಆನ್ಸರ್ ಕೊಡ್ತೀನಿ. ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಆ್ಯಂಡ್ ಕೊಟ್ಟಿರುವಂಥ ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೀರಾ ಅಂತಂದರೆ ಅದನ್ನು ಕೂಡ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ, ರೈಟ್? ಈ ಕಾಮೆಂಟ್ ಸೆಕ್ಷನ್ಸಿಂದ ಏನಾಗುತ್ತೆ ಅಂತಂದರೆ ದಟ್ ಇಸ್ ದ ಓನ್ಲಿ ಮೀಡಿಯಮ್ ವಿ ಕ್ಯಾನ್ ಕಮ್ಯುನಿಕೇಟ್ ರೈಟ್ ನೌ. ಓಕೆ, ಸೊ ಕಾಮೆಂಟ್ ಸೆಕ್ಷನ್ಸಿಂದ ಏನು ಗೊತ್ತಾಗುತ್ತೆ? ನೀವು ಎಂಗೇಜ್ಡ್ ಇದ್ದೀರಾ. ಪ್ಲಸ್ ಒನ್ ಮೋರ್ ಥಿಂಗ್, ಇನ್ನೂ ಇಂಪಾರ್ಟೆಂಟ್ ಆಗಿ ನನಗೆ ಗೊತ್ತಾಗೋದೇನು ಅಂತಂದರೆ ನಿಮಗೆ ಎಷ್ಟು ಕಾಂಟೆಂಟ್ ಅರ್ಥ ಆಗಿದೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ಲ? ಆ್ಯಂಡ್ ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ಅದನ್ನು ಬರೀರಿ ಅಲ್ಲಿ. ಮ್ಯಾಮ್ ಅರ್ಥ ಆಗಿಲ್ಲ, ಏನು ಅರ್ಥ ಆಗಿಲ್ಲ ಅಂತಲೂ ಬರೀಬೇಕು. ಬರೀ ಅರ್ಥ ಆಗಿಲ್ಲ ಅಂತ ಹಾಕ್ಬಿಡ್ರಿ, ಏನು ಅರ್ಥ ಆಗಿಲ್ಲ ಅನ್ನೋದನ್ನು ಬರೀರಿ. ಅರ್ಥ ಆಯ್ತಲ್ಲ? ರೈಟ್? ಸೊ ನಿಮ್ಮ ಒಪಿನಿಯನ್ಸು ದೇ ಆ್ಯಕ್ಚುಲಿ ಮೋಟಿವೇಟ್ ಮೀ ಟು ಕಂಟಿನ್ಯೂ ದಿಸ್ ಟಾಸ್ಕ್, ರೈಟ್? ಓಕೆ, ಸೊ ಸದ್ಯಕ್ಕೆ ಅಷ್ಟೇ. ಇನ್ನೇನಾರು ಇದ್ದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಏನೇ ಇದ್ದರೂ ಕೂಡ. ಓಕೆ, ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.